ನಾನು ಪುರುಷೋತ್ತಮ್ ಬಿಳಿಮೆಲೆ ಸಾಹೇಬರಿಗೆ ಅಧಿವೇಶನ ಕನ್ನಡ ಕಲಿಕೆ ಅಭಿಯಾನದ ಅಧಿವೇಶನವನ್ನು ಪ್ರಾರಂಭಿಸಬೇಕೆಂದು ನಾನು ಕೋರುತ್ತೇನೆ. ತಮಗೆ ಈಗಾಗಲೇ ಗೊತ್ತಿರುವ ಹಾಗೆಯೇ ನಾವು ಅಲ್ಪಸಂಖ್ಯಾತರಿಗೆ ಕನ್ನಡವನ್ನು ಕಲಿಸುವ ಒಂದು ಯೋಜನೆಯನ್ನ ಅಲ್ಪಸಂಖ್ಯಾತ ಆಯೋಗದ ಜೊತೆ ಸೇರಿ ಕನ್ನಡ ಅಭಿವೃದ್ಧಿ ಬ್ರಿಗಾದಿಗ ಮಾಡಿದೆ. ಅದರ ಭಾಗವಾಗಿ ಇವತ್ತು ಇದರ ಉದ್ಘಾಟನಾ ಕಾರ್ಯಕ್ರಮ ನಡೆದಿದೆ. ಮಾನ್ಯ ಸಚಿವರಾದ ಆ ಇಡೀ ಯೋಜನೆಯನ್ನ ತುಂಬಾ ಚೆನ್ನಾಗಿ ಕನ್ಸ್ಯೂಮ್ ಮಾಡಿದ್ದಾರೆ ಮತ್ತು ಇವತ್ತು ವಿವರಿಸಿದ್ದಾರೆ. ಇದು ಬಹಳ ಮುಖ್ಯ ಯಾಕೆ ಅಂತಂದ್ರೆ ನಾವು ಅರ್ಥ ಮಾಡಿಕೊಂಡ ಹಾಗೆ ಈ ಮೆಜಾರಿಟಿ ಮತ್ತು ಮೈನಾರಿಟಿ ಡಿವೈಸಿವ್ ಪಾಲಿಟಿಕ್ಸ್ ಏನಿದೆ ಕರ್ನಾಟಕದಲ್ಲಿ ಬೇರೆ ಬೇರೆ ಕಾಲಘಟ್ಟದಲ್ಲಿ ಒಮ್ಮೆ ಹೆಚ್ಚಾಗ್ತದೆ, ಒಮ್ಮೆ ಕಡಿಮೆ ಆಗ್ತದೆ. ಇದನ್ನ ಇನ್ನೂ ಕಡಿಮೆ ಮಾಡಲಿಕ್ಕೆ ಒಂದು ಭಾಷಾ ಬಾಂಧವ್ಯವನ್ನ ನಾವು ಏರ್ಪಡಿಸಬೇಕು ಎಂಬುದು ನಮ್ಮ ಪ್ರಮುಖ ಉದ್ದೇಶ. ಇದನ್ನು ನಾನು ಈಗಾಗಲೇ ಹೇಳಿದ್ದೇನೆ. ಈಗ ಮದ್ರಾಸದಲ್ಲಿರುವ ತಾವು ಗುರುಗಳು ಮತ್ತು ಕಲಿಯುವ ವಿದ್ಯಾರ್ಥಿಗಳಿಗೆ ಇದೊಂದು ಹೊಸ ಪ್ರಯೋಗ. ಆದ್ದರಿಂದ ನಾವು ಇದನ್ನ ತುಂಬಾ ಎಚ್ಚರದಿಂದ ಈ ಕೆಲಸವನ್ನ ಮಾಡಬೇಕು. ಯಾರಿಗೂ ಕೂಡ ಇದು ಒಂದು ಬರ್ಡನ್ ಆಗಬಾರದು. ಲ್ಯಾಂಗ್ವೇಜ್ ಲರ್ನಿಂಗ್ ಶುಡ್ ನಾಟ್ ಬಿ ಅ ಬರ್ಡನ್. ಇದು ಆಗಬಾರದು ಅಥವಾ ತುಂಬಾ ಹೆಚ್ಚಾಯಿತು ಇದು ಅಂತಲೂ ಅನಿಸಬಾರದು. ಅದಕ್ಕೆ ನಾವು ಲ್ಯಾಂಗ್ವೇಜ್ ಲರ್ನಿಂಗ್ ಶುಡ್ ಬಿ ಅ ಫನ್. ಅದೊಂದು ಖುಷಿ ಆಗಬೇಕು. ನಮಗೆ ಇದನ್ನು ಭಾಷೆ ಕಲಿಯುವಾಗ ಖುಷಿ ಆಗಬೇಕು. ಅದನ್ನ ಗಮನದಲ್ಲಿ ಇಟ್ಟುಕೊಂಡು ಎಲ್ಲ ಅಲ್ಪಸಂಖ್ಯಾತರಂದ್ರೆ ಇಲ್ಲಿ ನಾವು ಮುಸಲ್ಮಾನರು ಇದ್ದಾರೆ, ಲೇಟರ್ ಸ್ಟೇಜ್ ಅಲ್ಲಿ ಕ್ರಿಶ್ಚಿಯನ್ಸ್ ಕೂಡ ಬರ್ತಾರೆ ಇದರಲ್ಲಿ. ಆದರೆ ಎಲ್ಲ ಕಮ್ಯುನಿಟಿಗಳಲ್ಲಿ ಕೂಡ ಇವತ್ತು ಬಹಳ ಒಳ್ಳೆಯ ರೈಟರ್ಸ್ ಕನ್ನಡದಲ್ಲಿ ಬಂದಿದ್ದಾರೆ. ನಮಗೆ ಸಾರಾ ಅಬೂಬಕರ್ ಇಂದ ಈಗ ಬಡವಾರ್ ಮಹಮ್ಮದ್ ಕುಂಜಿವರೆಗೆ ಅಥವಾ ಬೂಕರ್ ಪ್ರಶಸ್ತಿ ಪಡೆದವರೆಗೆ ತುಂಬಾ ಜನ ಕನ್ನಡಕ್ಕೆ ತುಂಬಾ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಮುಂದಿನ ನಾನು ಆಗ ಹೇಳಿದಾಗೆ ಮುಂದಿನ ಒಂದು 30 ವರ್ಷದಲ್ಲಿ ಅಥವಾ 50 ವರ್ಷದಲ್ಲಿ ಹೀಗೆ ಪರಿಸ್ಥಿತಿ ಮುಂದುವರೆದರೆ ಕನ್ನಡದ ಅತ್ಯುತ್ತಮ ಬರಹಗಾರರು ಮುಸ್ಲಿಂ ಕಮ್ಯುನಿಟಿಯಿಂದ ಬರುವ ಸಾಧ್ಯತೆಗಳು. ಯಾಕಂದ್ರೆ ಸುಮಾರು ನನ್ನ ಹತ್ರ ಒಂದು ಲಿಸ್ಟ್ ಇದೆ, 850ಕ್ಕಿಂತ ಹೆಚ್ಚು ಯಂಗ್ ರೈಟರ್ಸ್ ಇವತ್ತು ಮುಸಲ್ಮಾನ ಕಮ್ಯುನಿಟಿಯಿಂದ ಇದ್ದಾರೆ. 850 ತುಂಬಾ ಚೆನ್ನಾಗಿ ಬರೀತಾರೆ, ತುಂಬಾ ಚೆನ್ನಾಗಿ ಅವರು ಬರೀತಾ ಇದ್ದಾರೆ. ಈ ನಡುವೆ ನಾವು ಭಾಷಾಧಾರಿತವಾಗಿ ಯಾವ ಕಮ್ಯುನಿಟಿಗಳು ಕೂಡ ಅವಮಾನಕ್ಕೆ ಒಳಗಾಗಬಾರದು. ಇದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಒಂದು ಸ್ಪಷ್ಟ ಧೋರಣೆ. ಭಾಷಾ ಕಾರಣವಾಗಿ, ಲ್ಯಾಂಗ್ವೇಜ್ ಕಾರಣವಾಗಿ ಯಾರು ಅವಮಾನಕ್ಕೆ ಒಳಗಾಗಬಾರದು. ಈ ಪೊಲಿಟಿಕ್ಸ್ ನ ಸಂದರ್ಭದಲ್ಲಿ ಇವತ್ತು ಮುಸಲ್ಮಾನರು ಭಾಷಾ ಕಾರಣವಾಗಿ ಅಲ್ಲಲ್ಲಿ ಅವಮಾನಕ್ಕೆ ಒಳಗಾಗುವುದನ್ನ ನಾವು ಗಮನಿಸ್ತಾ ಬಂದಿದ್ದೇವೆ. ಕರಾವಳಿಯ ಯಕ್ಷಗಾನದಲ್ಲಿ ನಾನು ಆಲ್ರೆಡಿ ಹೇಳಿದೆ, ಮುಸಲ್ಮಾನರು ವೇಷ ಬರ್ತದೆ, ತಪ್ಪು ಕನ್ನಡ ಮಾತಾಡ್ತಾರೆ, ನಿಂಗೆ ಕನ್ನಡ ಬರಲ್ಲ ಅಂತ ಬೈತಾನೆ, ಜನ ಚಪ್ಪಾಳೆ ಹೊಡಿತಾರೆ. ನನ್ನಂತವನಿಗೆ ಭಾಷಾ ವಿದ್ಯಾರ್ಥಿಗೆ ತುಂಬಾ ಬೇಸರ ಆಗ್ತದೆ ಅದರಿಂದ. ಯಾವ ಭಾಷೆಯಾದ್ರೂ ಅಷ್ಟೇ. ಮತ್ತೆ ಪವರ್ ಸ್ಟ್ರಕ್ಚರ್ ಲ್ಯಾಂಗ್ವೇಜ್ ಅಲ್ಲಿ ಹೆಂಗಿರ್ತದೆ ಅಂತಂದ್ರೆ ಅನ್ಇಮ್ಯಾಜಿನೇಬಲ್. ಸುಮ್ಮನೆ ಒಂದು ಉದಾಹರಣೆ ಕೊಡ್ತೀನಿ ನಾನು. ಈಗ ಕನ್ನಡ ಕರ್ನಾಟಕದ ಭಾಷೆ, ಸಂಸ್ಕೃತ ಅದು ಒಂದು ಪ್ರತಿಷ್ಠೆಯ ಪ್ರಖ್ಯಾತವಾದ ಭಾಷೆ. ಕಾಳಿದಾಸ, ರಾಮ, ವಾಲ್ಮೀಕಿ ಮೊದಲಾದರೆಲ್ಲ ಬರೆದ ಭಾಷೆ. ಬಟ್ ಪವರ್ ಸ್ಟ್ರಕ್ಚರ್ಗೆ ಬಂದಾಗ ಈಗ ಉದಾಹರಣೆಗೆ ಯಕ್ಷಗಾನದಲ್ಲಿ ರಾಜ ಅರಸ ಅವ ಕನ್ನಡದಲ್ಲಿ ಮಾತಾಡ್ತಾನೆ. ಆ ಅರಸನ ಬಾಗಿಲು ಕಾಯುವ ಇದ್ದಾನಲ್ಲ ಅವ ತುಳುವಲ್ಲಿ ಮಾತಾಡ್ತಾನೆ. ನೋಡಿ ಹೆಂಗಿದೆ ಅದು, ತುಳುವಲ್ಲಿ ಮಾತಾಡ್ತಾನೆ. ಅಂದ್ರೆ ಅರಸ ತುಳುವಲ್ಲಿ ಮಾತಾಡಲ್ಲ. ಕಿಂಗ್ ವಿಲ್ ನಾಟ್ ಸ್ಪೀಕ್ ಇನ್ ತುಳು. ಹಿ ವಿಲ್ ಆಲ್ವೇಸ್ ಸ್ಪೀಕ್ಸ್ ಐದರ್ ಇನ್ ಕನ್ನಡ ಆರ್ ಸ್ಟ್ಯಾಂಡರ್ಡ್ ಕನ್ನಡ. ಬಟ್ ಗೇಟ್ ಕಾಯ್ತಾನಲ್ಲ ಒಬ್ಬ, ಅವ ಬಂದು ಯಾರೋ ಬಂದಿದ್ದಾರೆ ಸ್ವಾಮಿ ಅಂತ ಹೇಳಲಿಕ್ಕೆ ಬರ್ತಾನಲ್ಲ ಅವ ತುಳು ಮಾತಾಡ್ತಾನೆ. ಅಂದ್ರೆ ಪವರ್ ಸ್ಟ್ರಕ್ಚರ್ ಹೆಂಗೆ ಟ್ರಾನ್ಸ್ಫರ್ ಆಗಿದೆ ನೋಡಿ ಬೇರೆ. ಇದನ್ನ ನಾವು ಆದಷ್ಟು ಕಡಿಮೆ ಮಾಡಬೇಕು. ಎಲ್ಲ ಭಾಷಿಕರಿಗೂ ಕೂಡ ಸಮಾನ ಅವಕಾಶಗಳು ಸಿಗಬೇಕು. ಭಾರತದ 2011 ಜನಗಣತಿಯಲ್ಲಿ ಸೆನ್ಸಸ್ ಅಲ್ಲಿ ಭಾರತ ದೇಶದಲ್ಲಿರುವ ಮಾತೃಭಾಷೆಗಳ ಸಂಖ್ಯೆ, ಮದರ್ ಟಂಗ್ಸ್ಗಳ ಸಂಖ್ಯೆ 19,569. 19,569 languages, which has been documented in 2011 census. ಆದರೆ ಯಾವುದೋ ಕಾರಣಕ್ಕೆ ಭಾರತದ ಸಂವಿಧಾನದಲ್ಲಿ ಸೇರಿದ ಭಾಷೆಗಳು ಕೇವಲ 22. ಇದರ ಪರಿಣಾಮ ಏನಾಗ್ತಂದ್ರೆ ಅನೇಕ ಸಣ್ಣ ಭಾಷೆಗಳು ಸಾಯ್ತಾ ಇದ್ದಾವೆ, ಎಕ್ಸ್ಟಿಂಕ್ಟ್ ಆಗ್ತಾ ಇದ್ದಾವೆ. ಈಗಾಗಲೇ 250ಕ್ಕಿಂತ ಹೆಚ್ಚು ಭಾಷೆಗಳು ಎಕ್ಸ್ಟಿಂಕ್ಟ್ ಆಗಿದ್ದಾವೆ ಎಂಬುದನ್ನು ಸೆಂಟ್ರಲ್ ಗವರ್ಮೆಂಟ್ ರಿಪೋರ್ಟ್ ಹೇಳುತ್ತದೆ. ಯುನೆಸ್ಕೋ ರಿಪೋರ್ಟ್ ಪ್ರಕಾರ ಅಬೌಟ್ 382 ಲ್ಯಾಂಗ್ವೇಜಸ್ ಮುಂದಿನ 30-40 ವರ್ಷದಲ್ಲಿ ಎಕ್ಸ್ಟಿಂಕ್ಟ್ ಆಗ್ತವೆ. ಆದ್ದರಿಂದ ನಾವು ಇದನ್ನು ತಡಿಬೇಕಾದ್ರೆ
ರಾಜ್ಯ ಭಾಷೆಗಳನ್ನು ಕಲಿಬೇಕು, ಮಾತೃಭಾಷೆಗಳನ್ನು ಉಳಿಸಿಕೊಳ್ಬೇಕು ಮತ್ತು ಎಲ್ಲ ಭಾಷೆಗಳನ್ನು ಕೂಡ ಗೌರವದಿಂದ ಕಾಣಬೇಕು. ಹಾಗಾಗಿ ಇದು ಒಂದು ಸಿಂಪಲ್ ಆಗಿ ನಾನು ಇದನ್ನ ಇನ್ನೂ ಹೆಚ್ಚು ಡಿಟೈಲ್ ಆಗಿ ನೀವೆಲ್ಲಾದ್ರೂ ಕ್ಲಾಸ್ ಮಾಡುದಿದ್ರೆ ಅಲ್ಲಿಗೆ ಬಂದು ನಾನು ಹೆಚ್ಚು ಡಿಟೈಲ್ ಆಗಿ ವರ್ಕೌಟ್ ಮಾಡಬಹುದು. ನಿಮ್ಮ ಜೊತೆ ಕುಳಿತು ಒನ್ ಟು ಒನ್ ಕೂತ್ಕೊಂಡು ಇದರ ಬಗ್ಗೆ ಚರ್ಚೆ ಮಾಡಬಹುದು. ಯಾಕಂದ್ರೆ ಮಾನ್ಯ ಸಿದ್ದರಾಮಯ್ಯನವರು ನಾನು ಡೆಲ್ಲಿಲಿದ್ದೆ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಕರೆದದೆ ಲೇ ಕನ್ನಡಕ್ಕೆ ಏನಾದ್ರು ಮಾಡಯ್ಯ ನೀವು. ಸೊ ಅವರು ಬಹಳ ದೊಡ್ಡ ಕನ್ನಡದ ಅಭಿಮಾನಿ, ನಿಮಗೆಲ್ಲ ಗೊತ್ತಿದೆ. ಆದ್ರಿಂದ ಏನಾದ್ರು ಮಾಡ್ಬೇಕು ಕನ್ನಡಕ್ಕೆ ಅಂತ. ಮತ್ತೆ ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ ಯು ಬಿಲೀವ್ ಮಿ ದೇರ್ ಆರ್ ಮೋರ್ ದನ್ 3000 ಆರ್ಡರ್ಸ್, 3000ಕ್ಕಿಂತ ಹೆಚ್ಚು ಆರ್ಡರ್ಸ್ ಇದೆ ಕನ್ನಡಕ್ಕೆ. 2-3 ಆಕ್ಟ್ಗಳಿವೆ, ಒಳ್ಳೊಳ್ಳೆ ಆಕ್ಟ್ಗಳಿವೆ. ಆದ್ರೂ ನಮಗೆ ಕನ್ನಡವನ್ನ ತುಂಬಾ ಜನಪ್ರಿಯಗೊಳಿಸಲಿಕ್ಕೆ ಆಗಲಿಲ್ಲ. ಈ ಹಂತದಲ್ಲಿ ತಾವೆಲ್ಲರೂ ಕನ್ನಡವನ್ನ ನಾನು ಹೆಂಗೆ ಹೇಳಿಕೊಡಬಹುದು ಅಂತ ಸರಳವಾಗಿ ಹೇಳ್ತೇನೆ, ಹೆಚ್ಚು ಅದನ್ನ ಉದ್ದ ಮಾಡದೆ. ಇದು ಕ್ವಿಕ್ ಆಗಿ ಹೋಗ್ತಾನೆ, ಯಾಕಂದ್ರೆ ಇದರಲ್ಲಿ ಎಲ್ಲ ಇದೆ ನೋಡಿ. ಕರ್ನಾಟಕದಲ್ಲಿ ಸಾಮಾಜಿಕವಾಗಿ ವಿಭಜನೆಯ ಒಂದು ಮಾದರಿಯನ್ನು ನಾವು ನೋವಿನಿಂದ ಗಮನಿಸ್ತಾ ಬಂದಿದ್ದೇವೆ. ಈ ಹೊತ್ತಿನಲ್ಲಿ ಈ ವಿಭಜನೆಗೆ ಒಂದು ಪುಟ್ಟ ಪರಿಹಾರವಾಗಿ ಕನ್ನಡ ಭಾಷೆಯನ್ನು ಎಲ್ಲಾ ಸಮುದಾಯಗಳ ನಡುವಿನ ಕೊಂಡಿಯಾಗಿ ಬಳಸಬಹುದೆಂಬ ಯೋಚನೆ ನಮ್ಮದು. ಸೌಹಾರ್ದತೆಯ ಕಡೆಗೆ ನಮ್ಮ ದಿಟ್ಟ ಹೆಜ್ಜೆ. ಸೊ ಈ ಭಾಷಾ ಕಲಿಕೆಯ ಹಿಂದೆ ಒಂದು ಸಾಮಾಜಿಕ ಚಿಂತನೆ ಕೂಡ ಇರ್ತದೆ. ಅದು ನಾವೆಲ್ಲರೂ ಒಟ್ಟಿಗೆ ಬದುಕಬೇಕು ಎಂಬ ಧೋರಣೆ. ಸರ್ವಜನಾಂಗದ ಶಾಂತಿಯ ತೋಟ ಅಂತ ಕುವೆಂಪು ಏನು ಹೇಳಿದ್ರು ಅದು ಸಾಧ್ಯ ಆಗಬೇಕು. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಭಾಷೆ ಕಲಿಸುವುದರ ಜೊತೆಗೆ ನಾನು ಸನ್ಮಾನ್ಯ ಶ್ರೀ ನಜೀರ್ ಅಹಮದ್ ಅವರನ್ನ ಕೇಳ್ಕೊಳ್ತೇನೆ, ಸರ್ ನಾವೊಂದು 100 ಪುಸ್ತಕಗಳನ್ನ ಹೈಸ್ಕೂಲ್ ಮಕ್ಕಳಿಗೆ ಕರ್ನಾಟಕದ ಸೌಹಾರ್ದ ಸಂಸ್ಕೃತಿಯ ಮೇಲೆ ತರ್ತಾ ಇದ್ದೀವಿ. ಹೈಸ್ಕೂಲ್ ಮಕ್ಕಳಿಗೆ 14 ಫಾಂಟ್ ಅಲ್ಲಿ 14 ಫಾಂಟ್ ಅಲ್ಲಿ ಮಕ್ಕಳಿಗೆ ಅರ್ಥ ಆಗುವ ಹಾಗೆ 72 ಪುಟಗಳ ಪುಸ್ತಕ. ಅದರಲ್ಲಿ ಈ ನಾಡಿನ ಸೂಫಿ ಸಂತರ ಬಗ್ಗೆ, ಈ ನಾಡಿನ ಹಿಂದೂ ಮುಸ್ಲಿಂ ಒಟ್ಟು ಸೇರಿ ಮಾಡಿದ ಜಾತ್ರೆಯ ಬಗ್ಗೆ, ತಿಂತಿಣಿಯ ಮೌನೇಶ್ವರನನ್ನ ನಾವು ಹಿಂದೂಗಳು ಮೌನೇಶ್ವರ ಅಂತ ಕರೀತಾರೆ, ಮುಸಲ್ಮಾನರು ಮೌನುದ್ದೀನ್ ಅಂತ ಕರೀತಾರೆ. ದೇವಸ್ಥಾನ ಎದುರುಗಡೆ ನೋಡಿದ್ರೆ ಮಸೀದಿಯಾಗಿ ಕಾಣ್ತದೆ, ಒಳಗಡೆ ಹೋದರೆ ಗರ್ಭಗುಡಿ ಹಾಗೆ ಕಾಣ್ತದೆ. ಇಟ್ಸ್ ಅ ಬ್ಯೂಟಿಫುಲ್, ದಟ್ಸ್ ಕನ್ನಡ. ಕನ್ನಡ ಎಷ್ಟು ಚಂದ ಇದೆ ಅಂತಂದ್ರೆ ಇದೆಲ್ಲ ಒಟ್ಟುಗೂಡಿಸಿಕೊಂಡು ಬೆಳೆದಿದೆ. ಆ ಪುಸ್ತಕ ಬಿಡುಗಡೆಗೆ ತಾವೆಲ್ಲ ಬರಬೇಕು ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಂದು ಆ ಪುಸ್ತಕ ಬಿಡುಗಡೆ ಮಾಡಬೇಕು ಅಂತ ನಮ್ಮ ಆಸೆ. ಹಾಗಾಗಿ ಈ ಭಾಷಾ ಕಲಿಕೆ ಎಂಬುದು ಸೌಹಾರ್ದತೆಯ ಕಡೆಗೆ ನಾವಿಡುವ ಒಂದು ಹೆಜ್ಜೆ. ಇದನ್ನು ನಾನು ಈಗಾಗಲೇ ಹೇಳಿದೆ. ಈ ಯೋಜನೆಯ ಭಾಗವಾಗಿ ಅಲ್ಪಸಂಖ್ಯಾತ ಸಮುದಾಯಗಳು ಮುಖ್ಯ ವಾಹಿನಿಯ ಜೊತೆ ಸಲೀಸಾಗಿ ಬೆರೆಯುವಂತೆ ಮತ್ತು ಎಲ್ಲರೊಳಗೊಂದಾಗಿ ಬಾಳುವಂತೆ ಮಾಡಲು ಒಂದು ಸಣ್ಣ ಪ್ರಯತ್ನವಾಗಿ ಕನ್ನಡ ಭಾಷೆ, ಬರೀ ಭಾಷೆ ಕಲ್ತರೆ ಮಾತ್ರ ಸಾಕಾಗಲ್ಲ, ಇದಕ್ಕಿಂತ ದೊಡ್ಡ ಕೆಲಸಗಳನ್ನು ನಾವು ಮಾಡಬೇಕಾಗ್ತದೆ. ಈ ನಿಟ್ಟಿನಲ್ಲಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಸಹಯೋಗದಲ್ಲಿ ನಾಡಿನ ಮದ್ರಸೆಗಳಲ್ಲಿ ಕನ್ನಡವನ್ನು ಒಂದು ಭಾಷೆಯನ್ನಾಗಿ ಕಲಿಸುವುದು. ಆಲ್ರೆಡಿ ಮದ್ರಸೆಗಳು ತುಂಬಾ ಬ್ಯುಸಿ ಇದ್ದಾವೆ, ನಾನು ಸ್ವಲ್ಪ ಸ್ಟಡಿ ಮಾಡಿದ್ದೇನೆ. ಅದು ಬರ್ಡನ್ ಆಗದಾಗೆ ಈ ಕೆಲಸವನ್ನು ನಾವು ಮಾಡಬೇಕು. ಒಟ್ಟು ನಮ್ಮ ಯೋಜನೆ ಹೆಂಗಿದೆ ಅಂದ್ರೆ ಕನ್ನಡವನ್ನು ಒಟ್ಟು 36 ಗಂಟೆಗಳ ಕಾಲ ಕಲಿಸಿದರೆ ಮಾತಾಡಲು ಮತ್ತು ಓದಲು ಬೇಕಾದಷ್ಟು ಕನ್ನಡ ಕಲಿಬಹುದು. ಇದು ನಾನು ಜೆಎನ್ಯುನಲ್ಲಿದ್ದೆ. ಜೆಎನ್ಯುನಲ್ಲಿ ನಾನು ಕನ್ನಡೇತರಿಗೆ ಕನ್ನಡ ಪಾಠ ಮಾಡ್ತಾ ಇದ್ದೆ. ಕರ್ನಾಟಕಕ್ಕೆ ಬಂದು ಸಂಶೋಧನೆ ಮಾಡುವವರಿಗೆ, ಯಾಕಂದ್ರೆ ಇಲ್ಲಿ ತುಂಬಾ ಜನ ಕರ್ನಾಟಕದ ಸ್ಟಡಿ ಮಾಡ್ಲಿಕ್ಕೆ, ಗುರುನಾನಕರ ಸ್ಟಡಿ ಮಾಡ್ಲಿಕ್ಕೆ ಬೀದರಿಗೆ ಬರ್ತಾ ಇದ್ರು. ಬಿಜಾಪುರದ ಆದಿಲ್ ಶಾಹಿಗಳ ಕಾಲದ ಲಿಟರೇಚರ್ ಅನ್ನು ಸ್ಟಡಿ ಮಾಡ್ಲಿಕ್ಕೆ ಬರ್ತಾ ಇದ್ರು. ವಿಜಯನಗರ ಕಾಲದ ವಾಟರ್ ಸಿಸ್ಟಮ್ ಅನ್ನ ಕರೆಕ್ಟ್ ಮಾಡ್ಲಿಕ್ಕೆ ಬರ್ತಾರೆ. ಅವರಿಗೆಲ್ಲ ಬೇಸಿಕ್ ಕನ್ನಡವನ್ನು ನಾನು ಹೇಳಿಕೊಡ್ತಿದ್ದಾಗ ತುಂಬಾ ಎಂಎ ಮಾಡ್ತಾರೆ, ಹಗಲು ರಾತ್ರಿ ಓದ್ತಾರೆ, ಅವರಿಗೆ ಹೆಚ್ಚು ಕನ್ನಡ ಕಲಿಯಲಿಕ್ಕೆ ಸಮಯ ಇರುವುದಿಲ್ಲ. ಆದ್ರಿಂದ 36 ಗಂಟೆಗಳು ಇದು ನಾನು ಎಕ್ಸ್ಪೆರಿಮೆಂಟ್ ಮಾಡಿದ್ದೇನೆ. ಈಗ ಬೆಂಗಳೂರಲ್ಲಿ ನಿಮಾನ್ಸ್ ಅಲ್ಲಿ, RBI-ನಲ್ಲಿ, ನಿನ್ನೆ HAL ನಲ್ಲಿ ನಾವು ಆರಂಭ ಮಾಡಿದ್ದೀವಿ. ಸುಮಾರು 24 ಕಡೆ ಕನ್ನಡ ಕಲಿಕಾ ಕೇಂದ್ರ ಆರಂಭವಾಗಿದೆ. ನಮ್ಮ ಟಾರ್ಗೆಟ್ 100 ಕನ್ನಡ ಕಲಿಕಾ ಕೇಂದ್ರಗಳು ನಾವು ಕರ್ನಾಟಕದಾದ್ಯಂತ ಶುರು ಮಾಡ್ತೇವೆ. ಮೈಸೂರಿನ ರೈಲ್ವೆ ಅವರು ಕೇಳಿದ್ದಾರೆ ನಮ್ಮ ಹತ್ರ, ಬ್ರಿಗೇಡ್ ಎಂಬ ಅಪಾರ್ಟ್ಮೆಂಟ್ಸ್ ಅವರು ಕೇಳಿದ್ದಾರೆ. ನಾವು ಮೈಗ್ರೇಷನ್ ಅನ್ನು ನಿಲ್ಸಕ್ಕಾಗಲ್ಲ. ಮೈಗ್ರೇಷನ್ ಇಸ್ ಎ ನ್ಯಾಚುರಲ್ ಪ್ರೋಸೆಸ್. ಎಲ್ಲಿ ಕೆಲಸ ಇದೆ ಅಲ್ಲಿ ಭಾರತೀಯರು ಹುಡುಕೊಂಡು ಬರ್ತಾರೆ. ಅದು ಸಂವಿಧಾನ ಅವರಿಗೆ ಕೊಟ್ಟ ಹಕ್ಕು. ನೀವು ಮನೆಗೆ ಬರಬೇಡಿ ಅಂತ ಹೇಳಕ್ಕಾಗಲ್ಲ. ಆದ್ರೆ ಹಾಗೆ ಬಂದವರು ಸ್ಥಳೀಯ ಭಾಷೆಯನ್ನು ನಾಶ ಮಾಡುವ ಹಕ್ಕನ್ನು ಇಟ್ಟುಕೊಳ್ಬಾರ್ದು. ಅವರು ಸ್ಥಳೀಯ ಭಾಷೆಯನ್ನು ಕಲಿಬೇಕು. ಕನ್ನಡಿಗರ ದೊಡ್ಡ ಸಮಸ್ಯೆ ಏನು ಅಂದ್ರೆ ಯಾರು ಬಂದ್ರು ನಾವು ಅವರ ಭಾಷೆಯಲ್ಲಿ ಮಾತಾಡೋದು, ಅವರಿಗೆ ನಮ್ಮ ಭಾಷೆ ಕಲಿಸೋದು ಬಹಳ ಕಡಿಮೆ. ಅದು ಎಸ್ಪೆಷಲಿ ಹಿಂದಿ ಮಾತಾಡಿದ್ರೆ ಅವರಿಗೆ ಬಹಳ ಖುಷಿ ಆಗ್ತದೆ. ಹಾಗಾಗಿ 20 ವರ್ಷ 30 ವರ್ಷ ಕರ್ನಾಟಕದಲ್ಲಿ ಇದ್ದು ಒಂದು ಕೂಡ ಕನ್ನಡ ಕಲಿಯದೆ ಆರಾಮವಾಗಿ ಕರ್ನಾಟಕದ ಬಹುದು ಅಚ್ಚಾ ಸ್ಟೇಟ್ ಅಂತ ನಮಗೊಂದು ಸರ್ಟಿಫಿಕೇಟ್ ಕೊಟ್ಟು ಹೊರಟು ಹೋಗ್ತಾರೆ. ಇದು ನಿಧಾನವಾಗಿ ರಾಜ್ಯ ಭಾಷೆಗಳನ್ನ, ಸ್ಥಳೀಯ ಭಾಷೆಗಳನ್ನ ನಾಶ ಮಾಡುವುದರಿಂದಾಗಿ ನಾವು ಅವರಿಗೆ ನಮ್ಮ ಭಾಷೆಯನ್ನು ಸ್ವಲ್ಪ ಆದರೂ
ಕಲಿಸಬೇಕಾಗ್ತದೆ. ಅವರಿಗೆ ಅವರ ಭಾಷೆಯನ್ನು ಉಳಿಸಿಕೊಳ್ಳುವ ಹಕ್ಕು ಇರ್ತದೆ. ಸೊ ಆಮೇಲೆ ಈ 36 ಗಂಟೆ ಎಂಬುದು ನಾವು ಪ್ಲಾನ್ ಮಾಡಿದ್ದು ಹೇಗೆಂದ್ರೆ ವಾರಕ್ಕೆ ದಿನಕ್ಕೆ 1 ಗಂಟೆ, ವಾರಕ್ಕೆ 3 ಗಂಟೆ. ಓಕೆ, ದಿನಕ್ಕೆ 1 ಗಂಟೆ, ವಾರಕ್ಕೆ 3 ಗಂಟೆ. ಇದು ಮದ್ರಾಸದಲ್ಲಿ ಅಥವಾ ನಿಮಗೆ ಜಾಸ್ತಿ ಆಗ್ತದೆ ಅಂತಂದ್ರೆ ನೀವು ವಾರಕ್ಕೆ 2 ದಿವಸ 2 ಗಂಟೆ ಮಾಡಬಹುದು. ಹಾಗಾಗಿ 36 ಗಂಟೆಗಳನ್ನ ಹೇಗೆ ಹಂಚಿ ಹಾಕ್ತೀರಿ ಎಂಬುದು ತಮಗೆ ಬಿಟ್ಟದ್ದು. ನಾನು ಮಾಡಿದ್ದು ಹೆಂಗೆ ಅಂದ್ರೆ ವಾರಕ್ಕೆ 1 ಗಂಟೆಯಾಗಿ 3 ಗಂಟೆ, ತಿಂಗಳಿಗೆ 12 ಗಂಟೆ, 3 ತಿಂಗಳಿಗೆ 36 ಗಂಟೆ. ದಿಸ್ ಇಸ್ ಅವರ್ ಪ್ಲಾನ್. ಆದ್ರೆ ನೀವು 36 ಗಂಟೆಯನ್ನ ಇನ್ನೂ ಎಕ್ಸ್ಟೆಂಡ್ ಮಾಡಬಹುದು. ಯಾಕಂದ್ರೆ ಕಲಿಕೆಯಲ್ಲಿ ಕೆಲವು ಮಕ್ಕಳು ಬಹಳ ವೇಗವಾಗಿ ಕಲಿತಾರೆ, ಕೆಲವು ಮಕ್ಕಳು ನಿಧಾನವಾಗಿ ಕಲಿತಾರೆ. ಆವಾಗ ನೀವು ಅವರ ವೇಗ ನೋಡಿಕೊಂಡು ಈ ಸಮಯವನ್ನ ಮಾಡಬಹುದು. ಆದ್ರೆ ಮಿನಿಮಮ್ 36 ಅವರ್ಸ್ ಬೇಕಾಗ್ತದೆ. ಆಮೇಲೆ ನೋಡಿ, ಸರಳ ಕನ್ನಡ ಕಲಿಕೆ. ಈ ಕಲಿಕೆ ಅಂತ ಹೇಳಿದಾಗ ನಾವು ಕನ್ನಡ ಸಾಹಿತ್ಯ, ಪಂಪ, ಪೊನ್ನ, ರನ್ನ, ಶಬ್ದಮಣಿ, ದರ್ಪಣ ಇವೆಲ್ಲ ಏನು ಹೇಳಲ್ಲ. ನಾವು ಏನ್ ಹೇಳಬೇಕು? ನಿತ್ಯ ಮಾತುಕತೆಯ ಪಾಠಗಳನ್ನು ಕಲಿಸೋದು. ನಿತ್ಯ ಡೈಲಿ ಏನ್ ಮಾತಾಡ್ತೇವೆ? ಅಪ್ಪ ನೀನು ಬಾ, ಅಮ್ಮ ನೀನು ಬಾ, ತರಕಾರಿ ಅಂಗಡಿಗೆ ಹೋದ್ರೆ ಆ ಸೌತೆಕಾಯಿ ಕೊಡು. ಇದೊಂದು ಕಾಮನ್ ಕನ್ನಡ. ಇಷ್ಟಿದ್ರೆ ಸಾಕು. ಆಮೇಲೆ ಯಾವುದೇ ವಿವಾದಗಳಿಗೆ ಆಸ್ಪದವಿಲ್ಲ. ನೀವು ನಮ್ಮ ಕರಿಕ್ಯುಲಂ ನೋಡಿ, ನಾನು ಇದನ್ನು ಹೇಳಬೇಕೋ ಹೇಳಬಾರದಂತ ಗೊತ್ತಿಲ್ಲ. ಈಗ ವಿಭಕ್ತಿಗಳಿದೆ, ಕೇಸಸ್ ಇದೆ, ಕೇಸಸ್ ವಿಭಕ್ತಿ. ಈ ವಿಭಕ್ತಿಗಳನ್ನು ಹೇಳುವಾಗ ಸರ್ ನಮ್ಮ ಕೊಡುವ ಉದಾಹರಣೆ, ರಾಮ ರಾವಣನನ್ನು ಕೊಂದನು ಅನ್ನುವಂತ ಸೆಕೆಂಡ್ ವಿಭಕ್ತಿಗೆ ಇಟ್ಸ್ ಆಲ್ವೇಸ್ ರಾಮ ಹ್ಯಾಸ್ ಟು ಕಿಲ್ ರಾವಣ. ನಾನು ಅಪ್ಪನನ್ನು ಕರೆದೆ, ನಾನು ಅಕ್ಕನನ್ನು ಕರೆದೆ ಅನ್ನು ಹೇಳಬೇಕು. ನಾವು ಅನ್ನು ಹೇಳಲಿಕ್ಕೆ ರಾಮನು ಬೇಡ, ರಾವಣನು ಬೇಡ, ನಾವು ಅಪ್ಪ ಅಮ್ಮ ಇದ್ರೆ ಸಾಕು. ಸೊ ನಾವು ಏನ್ ಮಾಡಿದ್ದೇವೆ ಅಂದ್ರೆ ಕರಿಕ್ಯುಲನ್ನ ಸಿಂಪಲ್ ಮಾಡಿ ಮನೆ ಬಳಕೆಯ ವಸ್ತುಗಳನ್ನ, ಮನೆ ಬಳಕೆಯ ವಾಕ್ಯಗಳನ್ನ ಬಳಸ್ಕೊಂಡಿದ್ದೀವಿ. ಹಾಗಾಗಿ ಯಾವುದೇ ವಿವಾದಗಳಿಗೆ ಆಸ್ಪದ ಇಲ್ಲ. ಇಡೀ ಕರಿಕ್ಯುಲಂ ತುಂಬಾ ಸೆಕ್ಯುಲರ್ ಆಗಿದೆ. ಆದ್ರಿಂದ ಯು ನೀಡ್ ನಾಟ್ ವರಿ ಅಬೌಟ್ ದ ಟೆಕ್ಸ್ಟ್. ಕಲಿಕೆಯ ಭಾಗವಾಗಿ ಚಿಕ್ಕ ಚಿಕ್ಕ ಪರೀಕ್ಷೆಗಳು ಬೇಕು. ನೀವು ಅಟ್ಲೀಸ್ಟ್ ಒಂದು 15 ದಿವಸಕ್ಕೆ ಒಂದಾದರೂ ಸಣ್ಣ ಸಣ್ಣ ಪರೀಕ್ಷೆ ಮಕ್ಕಳ ಕೈಗೆ ಮಾಡಿಸಿದ್ರೆ ನೀವು ಅವರ ಕಲಿಕೆಯ ಲೆವೆಲ್ ಎಲ್ಲಿದೆ ಅಂತ ಗೊತ್ತಾಗ್ತದೆ. ಅಂತಿಮ ಪರೀಕ್ಷೆಯ ಅಗತ್ಯ ಇಲ್ಲ. ನಾನು ಅದನ್ನ ನಿಮಗೆ ಬಿಡ್ತೀನಿ. ಫೈನಲ್ ಎಕ್ಸಾಮಿನೇಷನ್, ಮಾರ್ಕ್ಸ್ ಕಾರ್ಡ್ ಇತ್ಯಾದಿಗಳು ನಾವು ಮಕ್ಕಳ ಮೇಲೆ ಹಾಕಬೇಕಾದ ಅವಶ್ಯಕತೆ ಇಲ್ಲ. ಆದ್ರೆ ಇವರು 36 ಗಂಟೆಗಳ ಕನ್ನಡ ಕಲಿಕಾ ತರಗತಿಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ, ಭಾಗವಹಿಸಿದ್ದಾರೆ ಅಂತ ಬೇಕಿದ್ರೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಒಂದು ಸರ್ಟಿಫಿಕೇಟ್ ಕೊಡ್ತದೆ. ಅವರಿಗೆ ಸರ್ಟಿಫಿಕೇಟ್ ಕೊಡ್ತದೆ. ಹಾಗಾದ್ರೆ ಕಂಪಲ್ಸರಿ ಎಕ್ಸಾಮಿನೇಷನ್ ಮಾಡಿ ಅದರಲ್ಲಿ ಮಿನಿಮಮ್ 35, ಆಮೇಲೆ 30 ಇವೆಲ್ಲ ಮಾಡಿ ಅವರನ್ನ ನಾವೊಂದು ಟ್ರೆಡಿಷನಲ್ ಆದ ಎಕ್ಸಾಮಿನೇಷನ್ ಸಿಸ್ಟಮ್ಗೆ ತರಬೇಕಾದ ಅವಶ್ಯಕತೆ ಇಲ್ಲ. ಲೆಟ್ ದೆಮ್ ಲರ್ನ್, ಅವ್ರು ಕಲೀಲಿ. ಬೇಕಂದ್ರೆ ಒಂದು ಸರ್ಟಿಫಿಕೇಟ್ ಕೊಡೋಣ. ಆಮೇಲೆ ಕಲಿಯುವವರು 90% ತರಗತಿಗಳಿಗೆ ಹಾಜರಾದರೆ ಅವರಿಗೆ ಸರ್ಟಿಫಿಕೇಟ್ಗಳನ್ನ ನೀಡಬಹುದು. ಅದು ಸ್ವಲ್ಪ ನಾವು ಹಾಜರಾತಿ ಮೇಂಟೈನ್ ಮಾಡಿದ್ರೆ ಒಳ್ಳೇದು. ಯಾರು ಕ್ಲಾಸಿಗೆ ಬರದೆ ವರ್ಷದ ಕೊನೆಗೆ ಒಂದು ಸರ್ಟಿಫಿಕೇಟ್ ಕೊಡಿ ಅಂದ್ರೆ ತಪ್ಪಾಗ್ತದೆ. ಅದು ನಾವು ಸರ್ಕಾರದ ಭಾಗ, ಕರ್ನಾಟಕ ಸರ್ಕಾರದ ಭಾಗವೇ ಅದು. ಹಾಗಾಗಿ 90% ಅಥವಾ ಇಫ್ ಯು ವಿಶ್ 80% ಆ ಮಗು ಕನ್ನಡ ಕ್ಲಾಸಿಗೆ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅಂತಂದ್ರೆ ನಾವು ಅದನ್ನ ಮಾಡಬಹುದು. ಆಮೇಲೆ ಅಧ್ಯಾಪಕರಿಗೆ ಕೆಲವು ಸೂಚನೆಗಳಿಗೆ ತಾವೆಲ್ಲ ಅಧ್ಯಾಪಕರು ನೋಡಿ, 4 ಸ್ಕಿಲ್ ಕನ್ನಡದಲ್ಲಿ ಅಥವಾ ಯಾವುದೇ ಲ್ಯಾಂಗ್ವೇಜ್ ಲರ್ನಿಂಗ್ ಅಲ್ಲಿ. ಫಸ್ಟ್ ಆಲಿಸುವುದು. ಫಸ್ಟ್ ನಿನ್ನ ಸುರುಗೆ ಆಯಿ ಹೇಳಿಕೊಡೋದಲ್ಲ, ಲಾಸ್ಟ್ ನೋಡಿ, ಅದು ಕನ್ನಡ ಬರೆಯುವುದು ಲಾಸ್ಟ್ ಸ್ಕಿಲ್. ಫಸ್ಟ್ ಸ್ಕಿಲ್ ಕನ್ನಡವನ್ನು ಕೇಳುವುದು. ಮಕ್ಕಳು ಕನ್ನಡವನ್ನು ಕೇಳುವ ಹಾಗೆ ಮಾಡುವುದು. ಹೆಂಗ್ ಮಾಡ್ತೀರಿ ನಿಮಗೆ ಬಿಟ್ಟದ್ದು. ನೀವೊಂದು ಕನ್ನಡ ಹಾಡು ಕೇಳಿಸಬಹುದು, ಇಲ್ಲ ಒಂದು ಭಾಷಣ ಕೇಳಿಸಬಹುದು, ಇಲ್ಲ ಒಂದು ವಿಡಿಯೋ ತೋರಿಸಬಹುದು ಕನ್ನಡ ಮಾತನಾಡೋದು, ಇಲ್ಲ ನಮ್ಮ ಜಮೀರ್ ಸಾಹೇಬರ ಭಾಷಣದ ಒಂದು ಕ್ಲಿಪ್ ಅನ್ನ ತೋರಿಸಬಹುದು. ಅವರು ಕನ್ನಡ ಬರಲ್ಲ ಅಂದ್ರು, ಬಟ್ ಅವರ ಕನ್ನಡ ತುಂಬಾ ಚೆನ್ನಾಗಿತ್ತು. ಇಷ್ಟು ಕನ್ನಡ ಬಂದ್ರೆ ಸಾಕು ಸರ್, ಬೇಕಾದಷ್ಟು ಕನ್ನಡದಲ್ಲಿ MA ಬರೆದು PhD ಮಾಡಬೇಕು. ನೀವು ಅದಕ್ಕಿಂತ ದೊಡ್ಡವರು. ಹಾಗಾಗಿ ಅದೆಲ್ಲ ಇದೆ. ಸೊ ಕನ್ನಡ ಕೇಳಬೇಕು. ಆ ವಾತಾವರಣವನ್ನು ನೀವು ನಿರ್ಮಾಣ ಮಾಡಬೇಕು. ಯಾಕಂದ್ರೆ 24 ಗಂಟೆಯಲ್ಲಿ ಅಥವಾ ಒಂದು ವಾರದಲ್ಲಿ ನೀವು 7 ದಿವಸದಲ್ಲಿ ಕೇವಲ 2 ಗಂಟೆ ಮಾತ್ರ ಕನ್ನಡ ಕಲ್ತ್ರೆ ಉಳಿದ ಸಮಯ ಇದೆಯಲ್ಲ ಅದು ತುಂಬಾ ವಿಸ್ತಾರವಾಗಿದೆ, ಕನ್ನಡ ಮರೆತು ಹೋಗುತ್ತೆ. ಆದ್ದರಿಂದ ತರಗತಿಯಲ್ಲಿ ಕನ್ನಡ ನೀವು ಮೊಬೈಲ್ ನಲ್ಲಿ ಹಾಡು ಕೇಳಿಸೋದು ಅಥವಾ ಏನೋ ಸಿದ್ದರಾಮಯ್ಯ ಭಾಷಣ ಅಥವಾ ಏನೋ ಒಂದು ನೀವು ಕೇಳಿಸಿದ್ರೆ ಅದು ಕೇಳಬೇಕು. ಕೇಳಿದವರಿಗೆ ಅರ್ಥ ಆಗ್ಬೇಕು. ಸೊ ಆಲಿಸುವುದು, ಅವರು ಕೇಳುವ ಹಾಗೆ ನೀವು ವಾತಾವರಣ ನಿರ್ಮಾಣ ಮಾಡಬೇಕು. ಕನ್ನಡ ಮಾತಾಡೋದು ಇಟ್ಸ್ ವೆರಿ ಇಂಪಾರ್ಟೆಂಟ್.
ಕ್ಲಾಸಲ್ಲಿ ನೀವು ಅವರ ಹತ್ರ ಕನ್ನಡ ಫಸ್ಟ್ ಹೋದ ಕೂಡಲೇ ಇವತ್ತು ಆ ಈ ಕಲಿಯೋಣ ಆ ಈ सीख लो नहीं, वो बाद में, पहले वो सुनना पड़ेगा कन्नड़, बाद में वो बात करना पड़ेगा ಕನ್ನಡದಲ್ಲಿ. ನಿನ್ನ ಹೆಸರೇನಪ್ಪ? ನನ್ನ ಹೆಸರು ಹುಸೇನ್, ಅಥವಾ ನನ್ನ ಹೆಸರು ರಫೀಕ್, ಅಥವಾ ನನ್ನ ಹೆಸರು ರಂಜಾನ್ ದರ್ಗಾ ಹೇಳ್ಬೇಕು, ಮಾತಾಡ್ಲಿಕ್ಕೆ ಕಲಿಬೇಕು. ಸೊ ಸೆಕೆಂಡ್ ಸ್ಟೆಪ್. ಥರ್ಡ್, ಕನ್ನಡ ಓದುವುದು, ನಿಧಾನವಾಗಿ ಓದುವುದು, ಆಮೇಲೆ ಬರೀರಿ. ಲಾಸ್ಟ್ ಸ್ಟೆಪ್ ಇಸ್ ಲರ್ನ್. ನಮ್ಮ ಟೆಕ್ಸ್ಟ್ ಪುಸ್ತಕಗಳು ಹೆಂಗಿದ್ರೆ ಮೊದಲೇ ಬರೆಯುವುದು, ಉಲ್ಟಾ ನಮ್ದು ಕಂಪ್ಲೀಟ್ ಎಕ್ಸಾಮಿನಿಂಗ್. ಬಟ್ ಇದು ಕಲಿಕೆಯ 4 ಸ್ಕಿಲ್ಸ್ ಏನಿದೆ ಹೀಗೆ ಬರುತ್ತೆ, ಅದನ್ನು ನಾವು ಕ್ರಿಯೇಟ್ ಮಾಡಬೇಕಾಗ್ತದೆ. ಕೆಲವು ಸೂಚನೆಗಳು ನೋಡಿ, ಕಲಿಸುವ ಸ್ಥಳದಲ್ಲಿ ಕನ್ನಡದ ವಾತಾವರಣ ನಿರ್ಮಾಣ ಮಾಡಬೇಕು. ಕ್ರಿಯೇಟ್ ಅಂಡ್ ಕನ್ನಡ ಎನ್ವೈರನ್ಮೆಂಟ್ ಹೆಂಗ್ ಮಾಡ್ತೀರಿ ನಿಮಗೆ ಬಿಟ್ಟಿದ್ದು. ನೀವು ಕನ್ನಡ ಕಲಿಸುವ ಕ್ಲಾಸಿನಲ್ಲಿ ಒಂದು ಕನ್ನಡ ಪೇಪರ್ ಇದ್ರೂ ಸಾಕು, ಅಥವಾ ಯಾವುದೋ ಒಂದು ಮೊಹರಂನ ಒಂದು ಪೋಸ್ಟರ್ ಇದ್ರೂ ಸಾಕು, ಅಥವಾ ಕುರಾನ್ ಕನ್ನಡದಲ್ಲಿ ಅನುವಾದ ತುಂಬಾ ಬಂದಿದೆ ಆ ಒಂದು ಪುಸ್ತಕ ಇದ್ರೂ ಸಾಕು. ಅವರಿಗೆ ಕನ್ನಡ ವಿಸಿಬಿಲಿಟಿ ಇರಬೇಕು, ವಿಸಿಬಿಲಿಟಿ ಕಾಣಬೇಕು ಕನ್ನಡ. ಅದು ಒಂದು. ಹಬ್ಬ ಉತ್ಸವಗಳು ಬಂದಾಗ ಪೋಸ್ಟರ್ ಮಾಡಿ ಅಂಟಿಸಿ. ಯಾವ್ದಾದ್ರು ನೀವು ನಾನೇನು ಹಿಂದೂ ಹಬ್ಬಗಳನ್ನು ಮಾಡಿ ಅಂತ ಮಾಡಿದ್ರೆ ಒಳ್ಳೇದೇ, ತಪ್ಪೇನಲ್ಲ. ಆದ್ರೆ ಮುಸಲ್ಮಾನ ಹಬ್ಬಗಳು ಬಂದಾಗ ರಂಜಾನ್ ಬರೀ ರಾ 0 ಜಾ ರಂಜಾನ್, ಅಥವಾ ಮೊಹರಂ ಬರೀಲಿ, ಅಥವಾ ಇನ್ಯಾವುದೋ ಒಂದು ಹಬ್ಬ ಪ್ರಾಫೆಟ್ ಮೊಹಮ್ಮದನ ಹೆಸರು ಬರೀರಿ, ಸಮಥಿಂಗ್ ಸಮಥಿಂಗ್ ಸಮಥಿಂಗ್. ಅದು ಕನ್ನಡ ಇರಬೇಕು. ಅದು ಕನ್ನಡ ಪತ್ರಿಕೆಗಳು, ಮ್ಯಾಗಝಿನ್ಗಳು, ಅದನ್ನ ಬಹುಶಃ ನಾವು ಅಲ್ಪಸಂಖ್ಯಾತ ನಿಗಮ ಅಂತ ಕೇಳ್ತೀವಿ. ಎಲ್ಲೆಲ್ಲಿ ಕನ್ನಡ ಕಲಿತದೋ ಅಲ್ಲಿಗೆ ಏನಾದ್ರು ಒಂದು ಕನ್ನಡದ ಪುಸ್ತಕ ಹೋಗುವಾಗ, ಸರ್ಕಾರದ ವರದಿಗಳು ಇದ್ರು ಅಥವಾ ನಿಮ್ದೇ ಇದ್ರೂ ಸಾಕು, ಅದು ಅವರಿಗೆ ಹೋಗ್ಬೇಕು. ಅವರು ಓದದಿದ್ರು ಪರವಾಗಿಲ್ಲ, ಅವರು ಕ್ಲಾಸ್ ರೂಮಿಗೆ ಬಂದಾಗ ಕನ್ನಡ ಕಾಣ್ಬೇಕು ಅವರಿಗೆ. ಓ ಕನ್ನಡ ಏಕ್ಯಾ ಅಂತ ಅವನು ನೋಡ್ಬೇಕು, ಆಗ ನೀವು ಹೇಳ್ಬೇಕು ಅವನಿಗೆ. ಸೊ ಒಂದು ಕನ್ನಡದ ಎನ್ವೈರನ್ಮೆಂಟ್ ಇಲ್ಲದೆ ಹೋದ್ರೆ ಅದು ಹೊರಗೆ ಹೋಗ್ತದೆ ಅದು. ಆಮೇಲೆ ಕರ್ನಾಟಕದ ಭೂಪಟ, ಒಂದು ಸಣ್ಣ ಕರ್ನಾಟಕದ ಭೂಪಟ ಒಂದು ತಂದು ಮ್ಯಾಪ್ ಇದೆಯಲ್ಲ ಹಾಕಿ, ಅದು ಕನ್ನಡದಲ್ಲಿ ಇರಬೇಕು ಅದು. ಆಗ ಅವನಿಗೆ ಬೆಂಗಳೂರು, ಮಂಗಳೂರು, ವಿಜಾಪುರ ಈ ಜಿಯೋಗ್ರಫಿ ಅರ್ಥ ಆಗ್ತದೆ, ಮತ್ತೆ ಅದನ್ನು ಕನ್ನಡದಲ್ಲಿ ಹೇಗೆ ಬರೀತಾನೆ ಅಂತ ಕೂಡ ಗೊತ್ತಾಗ್ತದೆ. ಆಮೇಲೆ ಇನ್ನೊಂದು ನೋಡಿ, ಇದು ಪ್ರಾಬ್ಲಮ್ ಇದು. ಈ ಒಕ್ಯಾಬ್ಯುಲರಿಗೆ ನಾನು ಆಗ ಹೇಳಿದೆ, ಒಕ್ಯಾಬ್ಯುಲರಿ ಫ್ರಮ್ ಯುವರ್ ಲೊಕ್ಯಾಲಿಟಿ. ನೀವು ಈಗ ಅದಕ್ಕೆ ನಾವು ಕೊಟ್ಟ ಪುಸ್ತಕಗಳೇನಿದೆ ಅದರಲ್ಲಿ ನಾವು ಒಕ್ಯಾಬ್ಯುಲರಿನ ಫಿಕ್ಸ್ ಮಾಡಿಲ್ಲ. ನೀವು ಬೀದರದಲ್ಲಿ ಕನ್ನಡ ಹೇಳಿಕೊಡ್ತೀರಿ, ಗುಲ್ಬರ್ಗದಲ್ಲಿ ಹೇಳಿಕೊಡ್ತೀರಿ ಅಂದ್ರೆ ಗುಲ್ಬರ್ಗ ಪರಿಸರದ ಪದಗಳನ್ನ ಪಠ್ಯಕ್ರಮದ ಒಳಗೆ ತರಬೇಕು. ಯಶವಂತಪುರದಲ್ಲಿ ಮಾಡ್ತೀರಿ ಅಂದ್ರೆ ಯಶವಂತಪುರದ ಸುತ್ತಮುತ್ತ ಇರುವ ಪದಗಳು ನಿಮ್ಮ ಟೆಕ್ಸ್ಟ್ ಪುಸ್ತಕದ ಒಳಗಡೆ ಬರಬೇಕು. ದೇರ್ ಇಸ್ ನೋ ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ ವಿಚ್ ಇಸ್ ಅಪ್ಲಿಕೇಬಲ್ ಟು ಹೋಲ್ ಸ್ಟೇಟ್. ನಾನು ಅದಕ್ಕೆ ವಿರುದ್ಧ. ಸ್ಥಳೀಯ ಕನ್ನಡ ಕಳಿಸಿ. ಆಗ ಮಕ್ಕಳಿಗೆ ನೀವು ಹೇಳಿದ ಹೊರಗಡೆ ಹೋದಾಗ ಎಲ್ಲ ಬೋರ್ಡ್ ಅಲ್ಲಿ ಕಾಣಬೇಕು, ಅವನಿಗೆ ಕಾಣಬೇಕು. ಅವನಿಗೆ ದಿ ಔಟ್ಸೈಡ್ ವಾತಾವರಣ ಇದೆಯಲ್ಲ, ಇಟ್ ಶುಡ್ ಬಿ ಎಕ್ಸ್ಟೆನ್ಷನ್ ಆಫ್ ದಿ ಕ್ಲಾಸ್ ರೂಮ್. ಕ್ಲಾಸ್ ರೂಮ್ ಎಕ್ಸ್ಟೆನ್ಷನ್ ಆಗುವಾಗ ಮಾಡಬೇಕು. ಆದ್ದರಿಂದ ನೋಡಿ, ಬೆಂಗಳೂರಿನಲ್ಲಿದ್ರೆ ಜಯನಗರ, ಚಂದ್ರ ಲೇಔಟ್, ವಿಧಾನಸೌಧ, ಕುಮಾರ, ಈ ತರದ ಪದಗಳನ್ನ ಹೇಳಬೇಕು. ನಮ್ಮಲ್ಲಿ ಏನಾಗಿದೆ ಅಂದ್ರೆ ಯಾ ಅಂದ್ರೆ ಯಮ, ಎಲ್ಲಿ ಯಮ ನಾವು ಯಾರು ನೋಡಿಲ್ಲ, ಅಥವಾ ಇನ್ಯಾವುದೋ ಒಂದು ನೋಡಿ ಮರ ಇದೆ, ಮರ. ನೀವು ಪಠ್ಯ ಪುಸ್ತಕದಲ್ಲಿ ವೃಕ್ಷ ಅಂತ ಹಾಕಿದ್ದಾರೆ. ವೃಕ್ಷ ಸಂಸ್ಕೃತ ಪದ. ನಾನು ನೋಡಿದ ಹಾಗೆ ಈಗ ಒಂದು 19 ಜಿಲ್ಲೆಗಳಿಗೆ ಹೋಗಿದ್ದೆ ನಾನು. ಎಲ್ಲಿಯೂ ಕೂಡ ಇದು ವೃಕ್ಷ ಅಂತ ಯಾರು ಹೇಳಲ್ಲ. ಇದು ಮರ ಸ್ವಾಮಿ ಅಂತಾರೆ. ಆ ಮರ ಯಾಕೆ ಟೆಕ್ಸ್ಟ್ ಪುಸ್ತಕದೊಳಗೆ ಬರಲ್ಲ? ವೃಕ್ಷ ಯಾಕೆ ಬರಬೇಕು? ಸಂಸ್ಕೃತದಲ್ಲಿ ವೃಕ್ಷ ಕರೆಕ್ಟ್. ಸೊ ಬಳಕೆಯಲ್ಲಿ ಇಲ್ಲದೇ ಇರುವ ಪದಗಳನ್ನ ನಮ್ಮ ಟೆಕ್ಸ್ಟ್ ನೊಳಗೆ ತರಬಾರದು. ಬಳಕೆಯಲ್ಲಿರುವ ಪದಗಳನ್ನೇ ತನ್ನಿ, ಉರ್ದು ಪದಗಳನ್ನು ತನ್ನಿ. ಕನ್ನಡ ಇಸ್ ಸಚ್ ಎ ವಂಡರ್ಫುಲ್ ಲ್ಯಾಂಗ್ವೇಜ್ ವಿಚ್ ಕ್ಯಾನ್ ಟೇಕ್ ಎನಿ ವರ್ಡ್ಸ್ ಅಟ್ ಎನಿ ಟೈಮ್. ನಾವು ಸುಮ್ಮನೆ ಒಂದು ಉದಾಹರಣೆ ಹೇಳುದು, ಬ್ರಾಹ್ಮಿಯಿಂದ ಕನ್ನಡ ಲಿಪಿ ಬಂದಾಗ ಇದು ಯಾವಾಗ ಕ್ರಿಸ್ತ ಶಕಪೂರ್ವ 3ನೇ ಶತಮಾನ. ಬ್ರಾಹ್ಮಿಯಿಂದ ಕನ್ನಡಕ್ಕೆ ಬಂದಾಗ ಆ ಕಾಲದ ವಿದ್ವಾಂಸರು ಹೀಗೆ ಕುಳಿತು ಇರ್ಲಿ ಅಂತ 52 ಅಕ್ಷರಗಳನ್ನು ಕೂಡ ಉಳಿಸಿಕೊಂಡು ಇರ್ಲಿ, ಈಗ ಪ್ರಯೋಜನಕ್ಕೆ ಬರದೇ ಮುಂದೆ ಯಾವಾಗಾದ್ರೂ ಬರ್ತದೆ. ತಮಿಳರು ಹಾಗೆ ಮಾಡಲಿಲ್ಲ. ನಮಗೆ 32 ಸಾಕು ಅಂತ ಉಳಿದದೆಲ್ಲ ಬಿಟ್ಟು 32 ಮಾತ್ರ ಉಳಿಸಿಕೊಂಡು ನಾವು 52 ಉಳಿಸಿಕೊಂಡಿವಿ. ಇದು ಏನು ಸೂಚಿಸ್ತದೆ ಅಂತಂದ್ರೆ ಕನ್ನಡದ ಆ ಭಾಷೆ ಬಹಳ ಮುಕ್ತವಾದದ್ದು. ಆದ್ದರಿಂದ ಇವತ್ತು ನೀವು ಕನ್ನಡ ಲ್ಯಾಂಗ್ವೇಜ್ ಒಳಗಡೆ ಫ್ರೆಂಚ್ ವರ್ಡ್ಸ್ ಇದೆ, ಪರ್ಷಿಯನ್ ವರ್ಡ್ಸ್ ಇದೆ, ಉರ್ದು ವರ್ಡ್ಸ್ ಇದೆ, ಅರೇಬಿಕ್ ವರ್ಡ್ಸ್ ಇದೆ. ಮೇಜು ಕನ್ನಡ ಪದ ಅಲ್ಲ ಅದು, ಕುರ್ಸಿ ಕನ್ನಡ ಪದ ಅಲ್ಲ ಅದು. ಆದ್ರೆ ಎಷ್ಟು ನಮ್ಮೊಳಗೆ ತುಳುವಿನಲ್ಲಿ ಸೊಲ್ಮೇಲ್ ಅಂತಾರೆ. ಸೊಲ್ಮೇಲ್ ಯಾರಾದ್ರೂ ಸಿಕ್ಕಿದ್ರೆ ಸೊಲ್ಮೇಲ್ ಅಂತಾರೆ. ಸೊಲ್ಮೆ ಕಮ್ ಫ್ರಮ್ ಸಲಾಂ.
ಸಲಾಮಿಂದ ಬಂತದ್ದು ನೋಡಿ ಹೆಂಗೆ ಎಂತ ಲ್ಯಾಂಗ್ವೇಜ್ ಒಳಗಡೆ ಹೆಂಗೆ ರೀಕನ್ಸ್ಟ್ರಕ್ಟೆಡ್. ಇಟ್ಸ್ ಅ ಬ್ಯೂಟಿಫುಲ್. ಹಾಗಾಗಿ ನೀವು ಯಾವ ಭಾಷೆಯ ಪದಗಳನ್ನ ಆದ್ರೆ ಕನ್ನಡದಲ್ಲಿ ಬರೀಲಿಕ್ಕೆ ಹೇಳಿಕೊಡ್ಬೇಕು. ಆ ಪದಗಳನ್ನು ಅವರು ಕನ್ನಡದಲ್ಲಿ ಬರೀಲಿ. ಸೊ ನಾನು ಆಗ ಹೇಳಿದೆ, ಈಗ ಅದು ಗೋಡೆ ಅಂತಕ್ಕೆ ಆ ಗೋಡೆ ಅಂತಲೇ ಹೇಳಿಕೊಡ್ಬೇಕಿಲ್ಲ, ದಿವಾರ್ ಅಂತ ಹೇಳಿಕೊಡಿ, ಇಟ್ಸ್ ಫೈನ್. ಅವ್ನು ದಿವಾರ್ ಅಂತ ಬರೀಲಿಕ್ಕೆ ಗೊತ್ತಿರ್ಬೇಕು, ಕನ್ನಡದಲ್ಲಿ ದಿವಾರ್ ಅಂತ ಬರೀಲಿಕ್ಕೆ ಗೊತ್ತಿರ್ಬೇಕು. ಹಾಗಾಗಿ ಭಾಷೆಯಲ್ಲಿ ಮಡಿವಂತಿಕೆ ಇಲ್ಲ, ರೈಟ್? ದರ್ ಇಸ್ ನೋ ಮಡಿವಂತಿಕೆ, ಅದು ಬೇಡ ಇದು ಬೇಡ, ಹಾಗಿದ್ರೆ ಭಾಷೆ ಬೆಳೆಯೋದೇ ಇಲ್ಲ. ಕನ್ನಡ ಇಸ್ ಎ ಓಪನ್ ಲ್ಯಾಂಗ್ವೇಜ್. ಹಾಗೆ ನೋಡಿ, ಇದು ಕೆಂಗೇರಿ, ಯಲಹಂಕ, ವಿಮಾನ, ಇದೆಲ್ಲ ಈ ಪದಗಳನ್ನು ನಿಮ್ಮ ನಿಮ್ಮ ಕಡೆಯಿಂದ ಬಳಸಿಕೊಳ್ಳಿ. ಪೋಸ್ಟರ್ಗಳು ಸಾಧ್ಯ ಆದ್ರೆ ಸಿನಿಮಾ, ನಾಟಕ, ಕರೆಯೋಲೆ, ಆಮೇಲೆ ಮಾರ್ಗದ ಬದಿಯ ಬೋರ್ಡ್ಗಳನ್ನು ಓದಿಸುವುದು. ವೆನ್ ಯು ಕಮ್ ಔಟ್ ಫ್ರಮ್ ದ ಕ್ಲಾಸ್, ಟೇಕ್ ದೆಮ್. ಒಂದು ಅರ್ಧ ಕಿಲೋಮೀಟರ್ ಅಥವಾ ಒಂದು ಫರ್ಲಾಂಗ್ ತಗೊಂಡೋಗಿ ಆ ಸುತ್ತಮುತ್ತ ಬೋರ್ಡ್ ಹಾಕಿರ್ತಾರಲ್ಲ, ಅದನ್ನು ಓದಿಸಿ ಅವರಿಗೆ. ಪಟ್ ಸಕ್ತಾನೆ ಕ್ಯಾಗಿ ಓದಬಹುದಾ ಏನಂತ ಅವು ಓದಿಲ್ಲ ಅಂದ್ರೆ ಕ್ಲಾಸ್ ರೂಮ್ 4 ಗೋಡೆ ಒಳಗೆ ನಡೀತದಲ್ಲ, ಅದನ್ನ ಒಡೆದು ಹೊರಗಡೆ ಹೋದಾಗ ಕೂಡ ಮಕ್ಕಳಿಗೆ ಬೋರ್ಡ್ ಓದ್ಲಿಕ್ಕೆ ಸಾಧ್ಯ ಆಗುತ್ತೆ. ಯಾವುದೋ ಒಂದು ಮಾರ್ಗದ ಹೆಸರಿರ್ತದೆ, ಒಂದು ಅಂಗಡಿ ಹೆಸರಿರ್ತದೆ, ಅವನು ಅದನ್ನ ಓದಬೇಕು. ಆದ್ದರಿಂದ ಫೋಟೋ ತೆಗೆದು ತೋರಿಸುವುದು ಇತ್ಯಾದಿ. ನೋಡಿ, ಇಲ್ಲಿ ನಾನು ಇದು ಹಾಕಿ ನೋಡಿ, ಬೆಂಗಳೂರಿಗರು ಮೆಚ್ಚಿದ ಟಾಪ್ 5 ಬಿರಿಯಾನಿ ಹೋಟೆಲ್ಗಳು. ಇದು ಒಂದು ಬೋರ್ಡ್ ಇದೆ, ಓದ್ಬೇಕು ಅವರು. ಬಿರಿಯಾನಿ ಆವಾಗ ಕನೆಕ್ಟ್ ಆಗ್ತದೆ ಅಂತ ಅವನಿಗೆ ಹೇಳೋದು, ಕನೆಕ್ಟ್ ಆಗ್ತದೆ. ಸೊ ಡೇ ಟು ಡೇ ಲೈಫ್ ಅಲ್ಲಿ ನೀವು ಏನು ಪದ ಬಳಸ್ತೀರಾ ಅದನ್ನು ವೊಕ್ಯಾಬ್ಯುಲರಿ ಆಗಿ ಮಾಡಬೇಕು. ಅದಕ್ಕೋಸ್ಕರ ನಿಮ್ಮ ಪಠ್ಯಕ್ರಮ ಏನಿದೆ ಅದರಲ್ಲಿ ಸ್ಟ್ಯಾಂಡರ್ಡ್ ವೊಕ್ಯಾಬ್ಯುಲರಿಯನ್ನ ಕೊಡಬಾರದು, ನಾನು ಕೊಡಲ್ಲ. ಅಫ್ಕೋರ್ಸ್ ನಾನು ಅದರಲ್ಲಿ ಪಟ್ಟಿ ಮಾಡಿದ್ದೇನೆ, ಆದ್ರೆ ನೀವು ಅದಕ್ಕೆ ಸ್ಟಿಕ್ ಆನ್ ಆಗೋದು ಬೇಡ. ನಿಮ್ಮ ವೊಕ್ಯಾಬ್ಯುಲರಿಯನ್ನ ನೀವು ಸೇರಿಸಿ, ಅದಕ್ಕೆ ಆಗಲೇ ಕಲಿಕೆ ಫನ್ ಆಗೋದು. ನೋಡಿ, ಹೀಗೊಂದು ಬೋರ್ಡ್ ಹೊರಗಡೆ ಬಂದಾಗ ಕರ್ನಾಟಕ ಸರ್ಕಾರ, ಲೋಕೋಪಯೋಗಿ ಇಲಾಖೆ, ಗೋಕಾಕ, ಕಲ್ಲೂರ, ಇದನ್ನು ಓದ್ಲಿಕ್ಕೆ ಸಾಧ್ಯ ಆಗ್ಬೇಕು ಮಕ್ಕಳಿಗೆ. ಇದು ಎಲ್ಲಿರ್ತದೆ? ಪಬ್ಲಿಕ್ ಸ್ಪೇಸ್ ಅಲ್ಲಿ ಇರ್ತದೆ. ಅದರಿಂದ ಮಕ್ಕಳನ್ನ ಸೊಸೈಟಿಗೆ ಇಂಟ್ರೊಡ್ಯೂಸ್ ಮಾಡೋದು, ಆ ಬೋರ್ಡ್ಗಳನ್ನು ಓದಿಸುವುದು ಇಟ್ಸ್ ವೆರಿ ಇಂಪಾರ್ಟೆಂಟ್ ಸೋಷಲೈಸೇಷನ್ ಪ್ರೊಸೆಸ್. ಸಾಮಾಜೀಕರಣದ ಅತ್ಯಂತ ಮುಖ್ಯ ಘಟ್ಟ. ಇದು ಇದ್ದಾಗ ಮಾತ್ರ ನಮಗೆ ಅಲ್ಪಸಂಖ್ಯಾತರು ಮತ್ತು ಬಹುಸಂಖ್ಯಾತರ ನಡುವಿನ ಗ್ಯಾಪ್ ಇದೆಯಲ್ಲ, ಅದು ಸ್ವಲ್ಪ ಕಡಿಮೆ ಆಗ್ತದೆ. ನೋಡಿ, ಸುಮ್ಮನೆ ಒಂದು ಹೋಟೆಲ್ ಜನಪ್ರಿಯ, ಶುದ್ಧ ಸಸ್ಯಾಹಾರಿ. ನೋಡಿ, ಚಾ ಓದು ಸುಲಭ, ಕಾಫಿ, ತಿಂಡಿ. ಒಂದು ಹಂತದ ಮೇಲೆ ಒಂದು ತಿಂಗಳು ನೀವು ಕ್ಲಾಸ್ ಮಾಡಿದ ಮೇಲೆ ಯು ಟೇಕ್ ದೆಮ್ ಔಟ್ ಅಂಡ್ ಆಸ್ಕ್ ದೆಮ್ ಟು ರೀಡ್. ಇದೆಲ್ಲವನ್ನು ನೀವು ಪಠ್ಯಪುಸ್ತಕದ ಒಳಗಡೆ ಕೊಡಕ್ಕಾಗಲ್ಲ. ಸೊ ಟೆಕ್ಸ್ಟ್ ಇಸ್ ಅವೈಲಬಲ್ ಆಲ್ ಓವರ್ ವರ್ಲ್ಡ್. ಸೊ ಲ್ಯಾಂಗ್ವೇಜ್ ಲರ್ನಿಂಗ್ ಗೆ ವರ್ಲ್ಡ್ ಇಸ್ ಎ ಟೆಕ್ಸ್ಟ್, ವರ್ಲ್ಡ್ ಇಸ್ ಎ ಕ್ಯಾನ್ವಾಸ್. ನೀವು ಎಲ್ಲಿ ಬೇಕಾದ್ರೆ ತಗೊಂಡೋಗಿ, ಆದ್ರೆ ಕನ್ನಡವನ್ನ ಅಲ್ಲಿ ಓದಬೇಕು. ಯು ಮೇ ಯೂಸ್ ದಿಸ್ ಸೈಟ್ ಫಾರ್ ಲರ್ನಿಂಗ್. ಒಂದು ವೆಬ್ಸೈಟ್ ಇದೆ, ಅದು ಕ್ಲಿಕ್ ಅಂತ ನೋಡಿ ಸರ್. ಇದು ಮೊಬೈಲ್ ಫ್ರೆಂಡ್ಲಿ. ಇದು ಇಲ್ಲಿ ಬಂತು, ಇಲ್ಲಿ ಬಂತು. ವಾಚ್ ಅಥವಾ ಇದನ್ನ ಗುರುತು ಹಾಕೊಳ್ಳಿ, www.kannadakaliಕೆ.org. ಇದು ಮೊಬೈಲ್ ಫ್ರೆಂಡ್ಲಿ. ಇದನ್ನ ನೀವು ಮಕ್ಕಳಿಗೆ ಹೇಳಿದ್ರೆ ಈಗ ಈ ಹೇಗೆ ಬರಿಬಹುದು ಅಂತ ಅದರಲ್ಲಿ ಬರುತ್ತೆ. ಅದು ತುಂಬಾ ಚೆನ್ನಾಗಿದೆ, ಅದು ತುಂಬಾ ಸರಳವಾಗಿದೆ. ನೀವು ಇರ್ಲಿ, ಬೇರೆ ಆಮೇಲೆ ತೋರಿಸ್ತೇನೆ. ಇಲ್ಲಿ ಬರ್ತಾ ಇದ್ದಾರೆ www.kannadakaliಕೆ.org ಅಂತ. ಇದರಲ್ಲಿ 2 ಬರ್ತದೆ, ವಿಡಿಯೋ ಮತ್ತು ಗ್ರಾಮರ್ ಅಂತ ಬರ್ತದೆ. ಗ್ರಾಮರ್ಗೆ ನೀವು ಕ್ಲಿಕ್ ಮಾಡಿದ್ರೆ ಹೇಗೆ ಬರೀಬಹುದು ಅಂತ ಅನಿಮೇಷನ್ ಬರ್ತದೆ. ಚಂದ ಬರ್ತದೆ. ಅದು ನೀವು ಹೇಳುವಾಗ ಅಂತ ಆಡಿಯೋ ಕೂಡ ಬರ್ತದೆ. ಅದನ್ನ ನೀವು ಬ್ಲಾಕ್ ಬೋರ್ಡ್ ಅಲ್ಲಿ ಹೆಂಗೆ ಹೇಳಿಕೊಡ್ತೀರೋ, ಆಮೇಲೆ ಮಕ್ಕಳು ಮನೆಗೆ ಹೋದಾಗ ಅಥವಾ ಮೊಬೈಲ್ ಸಿಕ್ಕಿದ್ರು ಕೂಡ ಇದನ್ನು ನೋಡಬಹುದು. ಐ ಮೇಡ್ ಇಟ್ ವೆರಿ ಮೊಬೈಲ್ ಫ್ರೆಂಡ್ಲಿ. ಹಾಗೆ ಇದೆ. ಆಮೇಲೆ ಕೆಲವು ವಿಡಿಯೋಗಳಿದೆ. ಅದು ಹೆಂಗಂದ್ರೆ ನಿಮಗೆ ಈಗ ನಾವು ಕ್ಲಾಸ್ ಅಲ್ಲಿ 1 ರಿಂದ 10 ಲೆಕ್ಕ ಹೇಳಿಕೊಡ್ತೀವಿ. 1 ಸಾಹೇಬ್ರಲ್ವಾ, 1 ಹೇಳ್ಕೊಡ್ತೀವಿ, 2, 3 ಚಂದ ಹೇಳಿಕೊಡ್ತೀವಿ, ಮಕ್ಕಳು ಕಲಿತಾರೆ. ಆದ್ರೆ ನಾವು ಮಾರ್ಕೆಟ್ಗೆ ಹೋಗಿ ಕಿವಿ ಕೊಟ್ರೆ ₹1 ಮಾರ್ಕೆಟ್. ಇವನ್ ಕ್ಲಾಸ್ ಅಲ್ಲಿ ಕಲ್ತಿದ್ದೆ ಬೇರೆ, ಮಾರ್ಕೆಟ್ ಅಲ್ಲಿ ಕೇಳೋದೇ ಬೇರೆ. ₹1 ಅಂತ ಮರು ದಿವಸ ಕೇಳ್ತಾನೆ. ಆದ್ರಿಂದ ನಾವು ಏನ್ ಹೇಳ್ಬೇಕಂದ್ರೆ ಪ್ರಾಕ್ಟಿಕಲ್ ಆಗಿ ನಾವು ಹೇಳಿಕೊಡೋದು ಮತ್ತು ಅದರ ಸಮಾಜದಲ್ಲಿ ಆ ಪದ ಹೆಂಗೆ ಬಳಕೆ ಆಗ್ತದೆ ಎಂಬುದನ್ನು ಆ ವಿಡಿಯೋಗಳು ಹೇಳ್ತವೆ. ಸುಮಾರು 30 ವಿಡಿಯೋಗಳಿದೆ ಅದರಲ್ಲಿ. ನಾನು ಇದನ್ನು ದಯವಿಟ್ಟು ಬರ್ಕೊಳ್ಳಿ, www.kannadakaliಕೆ.org.
ನೀವು ಮೊಬೈಲ್ ಅಲ್ಲಿ ಅದನ್ನು ಟೈಪ್ ಮಾಡಿದ್ರೆ ಬರುತ್ತೆ. ಅದರಲ್ಲಿ ನೀವು ಯು ಸಿ ಗ್ರಾಮರ್ ಅಂತ ಗ್ರಾಮರ್ ನೋಡಿದ್ರೆ ಆ ಈ ಹೇಗೆ ಬರೀಬೇಕು ಅಂತ ಪೂರ್ತಿ ಬರ್ತದೆ. ಇದು ಈಗ ಸಾಹೇಬರು ಬಿಡುಗಡೆ ಮಾಡಿದ್ರು, ಅದರ ಸಾಫ್ಟ್ ಕಾಪಿ ಇದೆ, ಅದನ್ನು ನಾವು ನಿಮಗೆ ಕಳಿಸಿಕೊಡ್ತೇವೆ. ಯಾರು ಕಲಿತಾರಲ್ಲ ಅವರಿಗೆ ನೀವು ಅದನ್ನ ಸಾಫ್ಟ್ ಕಾಪಿ ಕಳಿಸಬಹುದು, ಅಥವಾ ಇಲಾಖೆಯವರು ಅದನ್ನೇನಾದ್ರು ಪ್ರಿಂಟ್ ಮಾಡಿ ಸಣ್ಣ ಬೈಂಡ್ ಮಾಡಿ ಕೊಡೋದಿದ್ರು ಕೂಡ ಮಾಡಬಹುದು. ನಾನು ಅದನ್ನ ಪ್ರಿಂಟ್ ಯಾಕೆ ಮಾಡಲಿಲ್ಲ ಅಂದ್ರೆ, ಪ್ರಿಂಟ್ ಮಾಡಿದ್ರೆ ಅಧ್ಯಾಪಕರು ತಾವು ಏನ್ ಮಾಡ್ತಿದ್ದಾರೆ ಅಲ್ಲಿರುವ ವೊಕ್ಯಾಬ್ಯುಲರಿಗೆ ಸ್ಟಿಕ್ ಆನ್ ಆಗ್ತದೆ. ಅದು ಆಗಬಾರ್ದು. ನಿಮಗೆ ಒಂದು ಸ್ವಾತಂತ್ರ್ಯ ಇರಬೇಕು. ಯಾವ ಪದವನ್ನು ಇವತ್ತು ಹೇಳಿಕೊಡ್ತೀನಿ ನಾನು ಅಂತ ಹೇಳುದು. ಈಗ ನಾನು ಪುರುಷೋತ್ತಮ ಅಂತ ಹೇಳ್ತೇನೆ. ಸೊ ಅದು ಕ್ಲಾಸ್ ಅಲ್ಲಿರುವ ಅಷ್ಟು ಮಕ್ಕಳ ಚೇಂಜ್ ಆಗ್ತದೆ ನೋಡಿ. ಅದನ್ನ ಅವರ ಹೆಸರು ಹೇಳಬೇಕು, ಅವರು ನನ್ನ ಹೆಸರು ಹೇಳಬಾರದು. ಹಾಗೆ ಎಸ್ 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 ಓ ಎಸ್ ಬಂದ್. ಥ್ಯಾಂಕ್ ಯು. ನೋಡಿ, ಇದರಲ್ಲಿ ಇಷ್ಟು ಹೇಳಿಕೊಡ್ಬೇಕು ನಾವು. ಅನುಕ್ರಮ ಅಂದ್ರೆ ನಾವು ಪಾಠ ಹೇಳಿಕೊಡುವಾಗ ಒಂದಾದ ಮೇಲೆ ಒಂದು, ಇದು ಒಂಥರ ಗಾಡಿ ಚಕ್ರದ ಹಾಗೆ. ಈ ಗಾಡಿ ಚಕ್ರ ತನ್ನ ಪಾಡಿಗೆ ಒಂದು ಸುತ್ತು ಬರ್ತದೆ, ಮತ್ತೆ ಮುಂದೆ ಕೂಡ ಹೋಗ್ತದೆ. ನಮ್ಮ ಕನ್ನಡ ಕಲಿಕೆ ಇವತ್ತು ನಾನು ಒಂದು ಹೇಳಿಕೊಟ್ರೆ ಅದನ್ನು ಒಳಗೊಂಡು ನಾಳೆ ಒಂದು ಹೆಜ್ಜೆ ಮುಂದೆ ಹೋಗ್ಬೇಕು. ಎಂಟೈರ್ ಡಿಫರೆಂಟ್ ಕ್ಲಾಸ್ ಅಲ್ಲ ಅದು. ಸೊ ಆ ಅರ್ಥದಲ್ಲಿ ಅದನ್ನು ಮಾಡಬೇಕು. ನೋಡಿ, ಫಸ್ಟ್ ಕನ್ನಡ ಆಲ್ಫಾಬೆಟ್ ಸ್ವಲ್ಪ ಪ್ರೊನೌನ್ ಸರ್ವನಾಮಗಳು, ನಾವು ನಾಮಪದಗಳು, ಇಂಪರೇಟಿವ್ ಮೋಡ್ ನೋಡಿ, ಆಜ್ಞಾರ್ಥಕ ಪದಗಳು. ಉದಾಹರಣೆಗೆ ಮಾಡು, ಮಾಡಿ. ಈಗ ಸಾಹೇಬ್ರು ಬಂದ್ರೆ ನಾವು ಮಾಡಿ ಅಂತ ಹೇಳಬೇಕು ಅಲ್ವಾ. ಅವನ ಹತ್ರ ನೀನು ಮಾಡು, ಪ್ರಾಬ್ಲಮ್ ಇರೋದಲ್ಲಿ ನಾವು ನಮ್ಮ ಸೀನಿಯರ್ಸ್ ಗೆ ನನ್ನ ಹತ್ರ ಬಂದ ಪುರುಷೋತ್ತಮ ನೀನು ಮಾಡು ಅಂದ್ರೆ ಐ ಗೆಟ್ ಆಂಗ್ರಿ. ಏನ್ ನೀವು ಚಿಕ್ಕ ಹುಡುಗ ನನ್ನನ್ನು ಏಕವಚನದಲ್ಲಿ ಮಾತಾಡ್ತಿದ್ದಾರೆ. ಇಂಡಿಯಾದಲ್ಲಿ ಇದೆಲ್ಲ ದೊಡ್ಡ ಸಮಸ್ಯೆ. ಆದ್ದರಿಂದ ಬಹುವಚನದಲ್ಲೇ ಹೇಳ್ಬಿಟ್ರೆ ಮಾಡು, ಮಾಡಿ, ಎಲ್ರಿಗೂ ಮಾಡಿ. ನಾವು ಚಿಕ್ಕ ಮಕ್ಕಳಿಗೆ ಕೂಡ ಮಾಡಿ ಅಂತ ಹೇಳ್ತೀವಿ. ಏನು ಓದಿ ಅಂತ ಹೇಳ್ತೀವಿ. ಸೊ ಅದು ಇಂಪರೇಟಿವ್ ಮೂಡ್ ಸ್ವಲ್ಪ ಹೇಳ್ಬೇಕಾಗ್ತದೆ. ಹೋಗು, ಹೋಗಿ, ಬಾ, ಬನ್ನಿ, ಈ ತರದ್ದು ಇಂಪರೇಟಿವ್ ಮೂಡ್. ಆಮೇಲೆ ನೋಡಿ, ಬ್ಯೂಟಿಫುಲ್ ನಿಮಗೆ ಬಹಳ ಹೆಲ್ಪ್ ಆಗೋದು ವರ್ಬ್ಲೆಸ್ ಸೆಂಟೆನ್ಸಸ್. ಐ ವಿಲ್ ಟೆಲ್ ಯು, ದೇರ್ ವಿಲ್ ಬಿ ಅಬೌಟ್ ಒಂದು 60ಕ್ಕಿಂತ ಹೆಚ್ಚು ಗ್ರಾಮರ್ ಪುಸ್ತಕಗಳಿವೆ ನಮ್ಮಲ್ಲಿ ಕನ್ನಡದಲ್ಲಿ. ಬಟ್ ಅಷ್ಟು ಗ್ರಾಮರ್ ಪುಸ್ತಕಗಳಲ್ಲಿ ಈ ವರ್ಬ್ಲೆಸ್ ಸೆಂಟೆನ್ಸ್ ಬಗ್ಗೆ ಒಂದು ಚಾಪ್ಟರ್ ಕೂಡ ಇಲ್ಲ. ಒಂದು ಚಾಪ್ಟರ್ ಕೂಡ ಇಲ್ಲ. ವರ್ಬ್ಲೆಸ್ ಸೆಂಟೆನ್ಸ್ ಹೆಂಗೆ ಅಂದ್ರೆ, ಈಗ ನಾನು ನೀನು ಎಲ್ಲ ಕಲ್ತ್ರಿ, ಆಮೇಲೆ ಕನ್ನಡದಲ್ಲಿ ಅದನ್ನು ವಾಕ್ಯವಾಗಿ ಹೇಳುವಾಗ, ಫಾರ್ ಎಕ್ಸಾಂಪಲ್ ನಾನು ಪುರುಷೋತ್ತಮ, ಕಂಪ್ಲೀಟ್ ವಾಕ್ಯ ಆಗೋಯ್ತು. ಈಗ ಹಿಂದಿ ಮೈ ಪುರುಷೋತ್ತಮ ಹೂ, ये हू कहा गया कन्नड़ में है नहीं है. वो दीवार है. ನೀವು ಇದನ್ನು ಹಿಂದಿಯವರಿಗೆ ಹೇಳಿಕೊಟ್ರೆ ಅದು ಗೋಡೆ ಇದೆ ಅಂತ ಮಾಡ್ತಾರೆ. ಅದು ಗೋಡೆ ಇದೆ, ಅವನು ಪುರುಷೋತ್ತಮ ಇದ್ದಾನೆ. ನಾವು ಅವ್ರಿಗೆ ಏನ್ ಹೇಳ್ಬೇಕಂದ್ರೆ ಹೇನೇ ಕನ್ನಡ ಹೇನೇ. ಸೊ ವರ್ಬ್ಲೆಸ್ ಸೆಂಟೆನ್ಸ್ ಆರಾಮ್ಸೆ ಓ ದಿವಾರ್ ಹೇ, ಓ ದಿವಾರ್, ಅದು ಗೋಡೆ, ಮುಗೀತು. ಅದು ಗೋಡೆ. ನಾನು ಪುರುಷೋತ್ತಮ, ಅವರು ಸಾಹೇಬ್ರು ಇದ್ದಾರೆ. ಇಲ್ಲ. ಆದ್ದರಿಂದ ವರ್ಬ್ಲೆಸ್ ಸೆಂಟೆನ್ಸ್ ಹೇಳಲಿಕ್ಕೆ ಭಾರಿ ಸುಲಭ, ತುಂಬಾ ಇದೆ. ಆದ್ರೆ ನಾವು ಪ್ರೊನೌನ್ಗಳು ಗೊತ್ತಿರಬೇಕು. ನಾನು, ನೀನು, ಅವನು ಗೋಡೆ ಅಂತ ಹೇಳಬಾರ್ದು. ಹೇಳಿದ್ರೆ ಕನ್ನಡ ಬರಲಿಲ್ಲ ಅಂತ. ಅವನು ಗೋಡೆ ಅಲ್ಲ, ಅದು ಗೋಡೆ. ಅವರು ಗೆಳೆಯರು, ಅವರು ಸಾಹೇಬ್ರು, ನಾನು ಪುರುಷೋತ್ತಮ, ನೀನು ಸಂತೋಷ್, ಅವಳು ಸುಧಾ, ಇಷ್ಟು ಹೇಳಿದ್ರೆ ಆಯ್ತು ನೋಡಿ. ಆದ್ರಿಂದ ವರ್ಬ್ಲೆಸ್ ಸೆಂಟೆನ್ಸ್ ಅನ್ನ ಮಕ್ಕಳಿಗೆ ಚೆನ್ನಾಗಿ ಹೇಳಿಕೊಡಿ. ಯಾಕಂದ್ರೆ ಕ್ರಿಯಾಪದ ಬಂದಾಗ ಪ್ರಾಬ್ಲಮ್ ಆಗ್ತದೆ. ವರ್ಬ್ಸ್ ಬಂದಾಗ ನಾನು ಹೋಗಿದ್ದೆ, ನಾನು ಹೋಗುತ್ತೇನೆ, ಇದು ಸ್ವಲ್ಪ ಸಮಸ್ಯೆ ಆಗ್ತದೆ. ಮಕ್ಕಳಿಗೆ ಮಾತ್ರ ಅಲ್ಲ, ದೊಡ್ಡವರಿಗೆ ಕೂಡ ಸಮಸ್ಯೆ ಆಗ್ತದೆ. ಅಂದ್ರೆ ಮೈನಾರಿಟಿ ಕಮಿಷನ್ ಅಲ್ಲ, ಮೈನಾರಿಟಿ ಅಲ್ಲ, ಮೆಜಾರಿಟಿಯಲ್ಲಿ ಕೂಡ PhD ಥೀಸಿಸ್ ಬರುತ್ತಲ್ಲ, ಅವ್ರು ಬರೀತಾರೆ ಅವನು ಸಾಯಂಕಾಲ ಪೇಟೆಗೆ ಹೋಯಿತು ಅಂತ ಬರೀತಾರೆ. ಹೋಯಿತು ಇಸ್ ರಾಂಗ್, ಅದು ಹೋಯಿತು, ಅವನು ಹೋಗುತ್ತಾನೆ ಬರಿಬೇಕು. ಇದು ಪ್ರಾಬ್ಲಮ್ ಇದೆ. ಆದ್ದರಿಂದ ವರ್ಬ್ಲೆಸ್ ಸೆಂಟೆನ್ಸ್, ಕ್ರಿಯಾಪದ ರಹಿತ ವಾಕ್ಯಗಳು, ಇದು ನಮ್ಮ ಭಾಗ್ಯ, ಕನ್ನಡದ ಭಾಗ್ಯ, ದ್ರವಿಡಿಯನ್ ಭಾಷೆಗಳ ಭಾಗ್ಯ. ಇದರಿಂದ ನಿಮಗೆ ಸುಮಾರು 30% ಕನ್ನಡ ಹೇಳಿಕೊಡ್ಬೇಕಾಗುತ್ತೆ ವಿದೌಟ್ ಎನಿ ಪ್ರಾಬ್ಲಮ್. ನೋಡಿ, ನಾವು ಮಾರ್ಕೆಟ್ಗೆ ಹೋದ್ರೆ, ನೀವು ಹೋಗಿ ನನಗೆ ಸೌತೆಕಾಯಿ ಬೇಕು, ಪೂರ್ಣ ವಾಕ್ಯ ಆಯ್ತು. ಆದ್ರೆ ನನಗೆ ಪೂರ್ತಿ ಹೇಳಲಿಕ್ಕೆ ಬರೋದಿಲ್ಲ. ನಾನಲ್ಲಿ ಹೋಗಿ ಅದು ಅಂತ, ಅದು ಅಂತ, ಅವನು ಅಂದ್ರೆ ಅವನ ಹತ್ರ ನಿಂತ ಯಾರೊಬ್ಬ ಬರ್ತಾನೆ ಅಲ್ಲ, ಅದು ಆಗ ಅವನೇ ಹೇಳ್ತಾನೆ, ಓ ಮಾವಿನಕಾಯಿಯಾ, ಇಸ್ ಆಸ್ಕಿಂಗ್ ಇಸ್ ಇಟ್ ಮ್ಯಾಂಗೋ
ಅಲ್ಲ 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 ಅದು ಅದು ಓ ಬಾಳೆಹಣ್ಣ ನೋಡಿ, ನಿಮ್ಮ ವಾಕ್ಯಕ್ಕೆ ವೊಕ್ಯಾಬುಲರಿಯನ್ನು ಅವನೇ ಸೇರಿಸ್ತಾನೆ. ನೆಕ್ಸ್ಟ್ ಡೇ ವಿಲ್ ಗೋ ಅಂಡ್ ಆಸ್ಕ್ ಹಿಮ್, ನಂಗೆ ಬಾಳೆಹಣ್ಣು ಕೊಡು. ಅದು ಬಾಳೆಹಣ್ಣು. ಸಿ, ಕ್ಲಾಸ್ ರೂಮ್ ಇಸ್ ಎಕ್ಸ್ಟೆಂಡೆಡ್ ಟು ಮಾರ್ಕೆಟ್, ರೈಟ್? ಕ್ಲಾಸ್ ರೂಮ್ ಇಸ್ ಎಕ್ಸ್ಟೆಂಡ್ ಟು ಮೆಟ್ರೋ, ಕ್ಲಾಸ್ ರೂಮ್ ಇಸ್ ಎಕ್ಸ್ಟೆಂಡ್ ಟು ಸಮ್ವೇರ್ ಎಲ್ಸ್. ಇದನ್ನು ನಾವು ಮಾಡಿದ್ರೆ ಭಾಷೆ ಬೇಗ ಬರುತ್ತದೆ. ಆದ್ದರಿಂದ ಪ್ರೆಸೆಂಟ್ ಟೆನ್ಸ್, ವರ್ತಮಾನ ಕಾಲ ವೆರಿ ಇಂಪಾರ್ಟೆಂಟ್. ನೋಡಿ, ಫ್ಯೂಚರ್ ಟೆನ್ಸ್ ನಾನು ಬೇರೆ ಕಲರ್ ನಲ್ಲಿ ಹಾಕಿದ್ದೇನೆ, ನಿಮ್ಮ ಪುಸ್ತಕದಲ್ಲಿ ಕೂಡ ಇದೆ. ಡೋಂಟ್ ಟ್ರೈ ಟು ಟೀಚ್ ಫ್ಯೂಚರ್ ಟೆನ್ಸ್. ನಮ್ಮ ಎಲ್ಲಾ ಪುಸ್ತಕಗಳಲ್ಲಿ, ಗ್ರಾಮರ್ ಪುಸ್ತಕಗಳಲ್ಲಿ ಭವಿಷ್ಯತ್ ಕಾಲ ಅಂತ ಇದೆ. ಅದು ಸಂಸ್ಕೃತದಿಂದ ಬಂದಿದೆ, ಅದನ್ನ ನಾವು ಹಾಗೆ ತಕೊಂಡಿದ್ದೀವಿ. ಅದಕ್ಕೆ ಅವ್ರು ಏನು ಕೊಡ್ತಾರೆ? ಬರುವನು ಅಂತ ಕೊಡ್ತಾರೆ. ಅವನು ನಾಳೆ ಬರುವನು. ನನಗೆ 71 ವರ್ಷ, ಒಮ್ಮೆ ಕೂಡ ಯಾವುದೇ ಕನ್ನಡಿಗ ಅವನು ನಾಳೆ ಬರುವನು ಅಂತ ಮಾತಾಡಿದ್ದೇ ಕೇಳಿಲ್ಲ, ಹೇಳುವುದೇ ಇಲ್ಲ. ಅವನು ನಾಳೆ ಬರ್ತಾನೆ, ಈಗ ಬರ್ತಾನೆ, ನಿನ್ನೆ ಬಂದಿದ್ದ. ಸೊ ಪಾಸ್ಟ್ ಟೆನ್ಸ್ ಮತ್ತು ಪ್ರೆಸೆಂಟ್ ಟೆನ್ಸ್ ಚೇಂಜ್ ಆಗ್ತದೆ. ಫ್ಯೂಚರ್ ಟೆನ್ಸ್ ಎಂಬುದು ಇಲ್ಲವೇ ಇಲ್ಲ, ಕನ್ನಡದಲ್ಲೇ ಇಲ್ಲ. ಅಂದ್ರೆ ಕನ್ನಡಿಗ ಅವರಿಗೆ ಫ್ಯೂಚರ್ ಇಲ್ಲ ಅಂತ ಅರ್ಥ. ಐದರ್ ವಿ ಡೋಂಟ್ ಹ್ಯಾವ್ ಪ್ರೆಸೆನ್ಸ್ ಆರ್ ವಿ ಡೋಂಟ್ ಹ್ಯಾವ್ ಫ್ಯೂಚರ್, ಎರಡೂ ಇಲ್ಲ, ಒಂದು ಮಾತ್ರ ಇದೆ. ಸೊ ನಾವು ಫ್ಯೂಚರ್ ಟೆನ್ಸ್ ಅನ್ನ ಹೇಳಿಕೊಡಕ್ಕೆ ಹೋಗ್ಬೇಡಿ. ಪಠ್ಯ ಪುಸ್ತಕಗಳಿದೆ. ಬರುವನು, ಅವನು ನಾಳೆ ಹೇಳುವನು. ಯಾರಾದ್ರೂ ಕೇಳಿದ್ರೆ ಹಾಗೆ? ಯಾರು ಹೇಳು? ನಾಳೆ ಹೇಳ್ತಾನೆ, ಅವ ಮುಂದಿನ ವರ್ಷ ಬರ್ತಾನೆ, ಅವ 10 ವರ್ಷ ಬಿಟ್ಟು ಬರ್ತಾನೆ. ಪ್ರೆಸೆಂಟ್ ಟೆನ್ಸ್ ಫ್ಯೂಚರ್ ಟೆನ್ಸ್ಗೆ ಸಾಕಾಗ್ತದೆ. ನಾನು ಅದನ್ನ ಆ ಅರ್ಥದಲ್ಲಿ ರೆಡ್ಯೂಸ್ ಮಾಡಿದ್ದೇನೆ ಅಂತ ಹೇಳಿದ್ದು. ಕೇಸಸ್ ಬೇಕು, ಪಾರ್ಟಿಸಿಪಲ್ಸ್ ಬೇಕು, ಪಾಸ್ಟ್ ಟೆನ್ಸ್ ಬೇಕು. ಕ್ವಿಕ್ ಆಗಿ ನೋಡಿ, ಕೆಲವು ಅಡ್ವರ್ಬ್ಸ್ ಮತ್ತು ಎಜೆಕ್ಟಿವ್ಸ್ ಬೇಕಾಗ್ತದೆ. ದೊಡ್ಡ ಹಣ್ಣು, ಚಿಕ್ಕ ಮಾವ, ದೊಡ್ಡಪ್ಪ, ಚಿಕ್ಕಪ್ಪ, ಇವೆಲ್ಲ ಹೇಳಲಿಕ್ಕೆ ಗೊತ್ತಾಗ್ತದೆ. ನ್ಯೂಮರಲ್ಸ್ ಸ್ವಲ್ಪ ಹೇಳಿಕೊಡ್ಬೇಕು, ಬಹಳ ಮುಖ್ಯವಾಗಿ. 1 ರಿಂದ 10, 1 ರಿಂದ 100 ಇರುದು. ದ್ರವಿಡಿಯನ್ ಭಾಷೆಯಲ್ಲಿ 1 ರಿಂದ 100 ಇರುದು. ಅದ್ರಲ್ಲಿ ಆಕ್ಚುಲಿ 1 ರಿಂದ 10 ಹೇಳಿಕೊಟ್ರೆ ಸಾಕು. ಆಮೇಲೆ 10, 11, 10 ಪ್ಲಸ್ 1, 12, 10 ಪ್ಲಸ್ 2. ಸೊ 1 ರಿಂದ 10 ಹೇಳಿಕೊಟ್ರೆ 100ರವರೆಗೆ ಬರ್ತದೆ. ಅದು ಸ್ವಲ್ಪ ಬೇಕಾಗ್ತದೆ. ಪಾಸಿಟಿವ್ ಸಫಿಕ್ಸಸ್, ಆಮೇಲೆ ಇದು ನಮ್ಮ ಟೆಕ್ಸ್ಟ್ ಅಲ್ಲಿ ಇದೆ, ನಾನು ಅದನ್ನ ಹೆಚ್ಚು ಹೇಳುದಿಲ್ಲ. ನೆಗೆಟಿವ್ ಬೇಕಾಗ್ತದೆ. ಬೇಕು, ಬೇಡ. ನಿಮಗೆ ಬಾಳೆಹಣ್ಣು ಬೇಕಾ? ಬೇಡ 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 ಬೇಡ. ಬೇಕು 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 ಬೇಕು, ಇಷ್ಟು ಇದು ಬೇಕಾಗ್ತದೆ ಡೇ ಟು ಡೇ ಲೈಫ್ ಅಲ್ಲಿ. ಆಮೇಲೆ ಆಲ್ಫಾಬೆಟ್ಸ್ ನೋಡಿ, ಈ ಲೆಟರ್ ಅಲ್ಲಿ ಇದೆ. ಅದನ್ನ ಇಂಗ್ಲಿಷ್ ಅಲ್ಲಿ ಕೂಡ ಕೊಟ್ಟಿದ್ದೇವೆ, ನಿಮ್ಮ ಟೆಕ್ಸ್ಟ್ ಪುಸ್ತಕದಲ್ಲಿ ಇದೆ ಅದು. ಇದು ಆಮೇಲೆ ನೋಡಿ, ಇಲ್ಲಿ ಯಾವ್ದು ಕೆಂಪು ಅಕ್ಷರದಲ್ಲಿ ಕೊಟ್ಟಿದ್ದಾನೆ, ಡೋಂಟ್ ಟೀಚ್ ದೆಮ್ ಅನ್ಲೆಸ್ ದೇ ಆಸ್ಕ್ ಫಾರ್ ದಟ್. ಅವರು ಕೇಳಿದ್ರೆ ಮಾತ್ರ ಹೇಳಿ, ಇಲ್ಲ ಇದ್ರೆ ಬೇಡ. ಅದು ನೋಡಿ, ಇಲ್ಲಿ ಈಗ ಫಾರ್ ಎಕ್ಸಾಂಪಲ್ ನೀವು ಖ, ಛ, ಠ, ಥ, ಪ ಎಲ್ಲಿದೆ? ಕನ್ನಡದಲ್ಲಿ ಇಲ್ವೇ ಇಲ್ಲ. ಮಹಾಪ್ರಾಣಗಳು ಸಂಸ್ಕೃತದ ಬಂದಿದೆ. ನೀವು ಆದಷ್ಟು ಕರಿಕ್ಯುಲಮ್ ಅನ್ನ ಕಡಿಮೆ ಮಾಡಬೇಕು, ಮಕ್ಕಳು ಬೇಗ ಕಲಿತಾರೆ. ಆದ್ದರಿಂದ ನೋಡಿ, ಸೆಕೆಂಡ್ ಲೈನ್ ಮತ್ತು ಥರ್ಡ್ ಲೈನ್, ಫೋರ್ತ್ ಲೈನ್ ಬೇಡವೇ ಬೇಡ. ನೀವು ಇಷ್ಟೇ ಹೇಳಿಕೊಡಿ, ಕ, ಚ, ಟ, ತ, ಪ ಸಾಕು. ನಂಗೆ ಚಾ ಬೇಕು, ಚಾ ಬೇಡ ಅಷ್ಟೇ. ಭೀಮ, ಯಾರು ಹೇಳಲ್ಲ ಭೀಮ ಅಂತ. ಸೊ ಮಹಾಪ್ರಾಣಗಳನ್ನ ನೀವು ಹೇಳಿಕೊಡ್ಬೇಕಾದ ಅವಶ್ಯಕತೆ ಇಲ್ಲ, ಅದನ್ನ ನಾವು ರೆಡ್ಯೂಸ್ ಮಾಡಿದ್ದೇವೆ. ಆಮೇಲೆ ಯಾರ, ಲಾವ, ಶಾ, ಶ, ಸಾಹಾಳ ನಡೆಯಲ್ಲಿ ಶಾ ಅದು ಬಳಕೆಯಲ್ಲಿ ಇಲ್ಲ, ಈಗ ಕಡಿಮೆ ಆಗಿದೆ. ಇದೆಲ್ಲ ರೆಡ್ಯೂಸ್ ಮಾಡಬಹುದು. ಸರ್ವನಾಮಗಳು ನೋಡಿ, ನಾನು, ನಾವು, ನೀನು, ನೀವು, ಅವನು, ಅವಳು, ಅವರು, ಅದು, ಅವು. ಇದು ಬೇಸಿಕ್ 9 ಇರೋದು. ಇದು ಬೇಸಿಕ್. ಇದನ್ನ ನಾವು ಹೇಳಿಕೊಡ್ಬೇಕಂದ್ರೆ ಇದು ಮೀ, ಯು, ಈ, ಇದು ಅಷ್ಟೇ. ಆಮೇಲೆ ನಾಮಪದ ನೋಡಿ, ಅಪ್ಪ, ಅಮ್ಮ, ಅಕ್ಕ, ಅಣ್ಣ, ಮರ, ಗಿಡ, ನದಿ. ಅದಕ್ಕೆ ನಾನು ಆರಂಭದಲ್ಲಿ ಹೇಳಿದ್ದು, ಐ ಮೇಡ್ ದಿಸ್ ಕರಿಕ್ಯುಲಮ್ ಕಂಪ್ಲೀಟ್ಲಿ ಸೆಕ್ಯುಲರ್. ಇಲ್ಲಿ ಏನು ದೇವಸ್ಥಾನ, ದೇವರು, ಅವರಿವರು ಏನು ಬೇಕಾಗಿಲ್ಲ. ಅಪ್ಪ, ಅಮ್ಮ, ಅಣ್ಣ, ಅಕ್ಕ, ಚಿಕ್ಕಪ್ಪ, ದೊಡ್ಡಪ್ಪ, ಮನೆ, ನದಿ, ನೀರು, ಇದು ಎಲ್ರಿಗೂ ಕೂಡ ಒಪ್ಪಿಗೆ ಆಗುವಂತದ್ದು. ಇದು ಸ್ವಲ್ಪ ಕಲಿಬೇಕಾಗ್ತದೆ. ವರ್ಬ್ಲೆಸ್ ಸೆಂಟೆನ್ಸಸ್ ಅಂತೆ ನೋಡಿ, ನಾನು, ನೀನು, ಅವನು ಅಂತ ನೀವು ಸರ್ವನಾಮ ಕಳಿಸಿದ್ರೆ, ಆಮೇಲೆ ಸ್ವಲ್ಪ ನೌನ್ ಕಳಿಸಿದ್ರೆ, ನೀವು ಎರಡನ್ನು ಕನೆಕ್ಟ್ ಮಾಡಿ ಕೊಟ್ರೆ 25-30% ಕನ್ನಡ ಬಂತು ಅಷ್ಟೇ. ವೆರಿ ಸಿಂಪಲ್, ವೆರಿ ಸಿಂಪಲ್ ಆಕ್ಚುಲಿ. ನೋಡಿ, ಹುಡುಗ, ಹುಡುಗಿ, ತಮ್ಮ, ಕರೆ, ಅಮ್ಮ, ಇದೆಲ್ಲ ನೌನ್ಗಳು. ಅಥವಾ ಇದರ ಹಿಂದಿನ ಸ್ಲೈಡ್ ಅಲ್ಲಿ ನಾನು ಪಟ್ಟಿ ಮಾಡಿ ಕೊಟ್ಟಿದ್ದೇನೆ, ಅಪ್ಪ, ಅಮ್ಮ, ಅಕ್ಕ. ಪ್ರೊನೌನ್ ಅನ್ನು ನೀವು ಮೊದಲೇ ಸರ್ವನಾಮಗಳನ್ನು ಹೇಳಿಕೊಟ್ರೆ, ಅವರು ಅಪ್ಪ ಅಥವಾ ಅವನು ಅಪ್ಪ. ವಿಭಕ್ತಿ ಇಲ್ಲ, ಸಾರಿ, ವಿಭಕ್ತಿನೂ ಇಲ್ಲ, ಕ್ರಿಯಾಪದಗಳು ಕೂಡ ಇಲ್ಲ. ಸಿಂಪಲ್ ಆಗಿ ಕಲ್ತು ಬಿಡ್ತಾರೆ. ನೋಡಿ, ನಾನು, ನೀನು ಹುಡುಗಿ, ಅವನು ತಮ್ಮ.
ಎಲ್ಲಿ ತಪ್ಪಾಗಬಾರ್ದ್ರೆ ಅವಳು ತಮ್ಮ ಹೇಳ್ಬಾರ್ದು. ಕನ್ನಡ ನೀವು ಸರಿಯಾಗಿ ಹೇಳಿಕೊಟ್ಟಿಲ್ಲ ಅಥವಾ ಅವನು ಸರಿಯಾಗಿ ಕಲ್ತಿಲ್ಲ ಅಂತ ಅರ್ಥ. ಅದು ಕೆರೆ, ಅದು ಅಣ್ಣ ಹೇಳ್ಬಾರ್ದು, ಅದು ತಮ್ಮ ನೋಡಿ ಅಷ್ಟೇ. ಹಾಗಾಗಿ ನ್ಯೂಟ್ರೋಜೆಂಡರ್ ಮಹಿಳಾ ಸ್ತ್ರೀ ಲಿಂಗ ಪುಲ್ಲಿಂಗ ಇದರ ವ್ಯತ್ಯಾಸಗಳು ಸಿಂಪಲ್ ಆಗಿ ಹೇಳಿಕೊಡಿ. ಆಮೇಲೆ ಇದು ವರ್ಬ್ಲೆಸ್ ಸೆಂಟೆನ್ಸಸ್. ನಾನು ಆಗಲೇ ಹೇಳಿದಾಗೆ ನೀವು ಯು ಕ್ಯಾನ್ ಯೂಸ್ ಎನಿ ಇಂಗ್ಲಿಷ್ ವರ್ಡ್ಸ್ ನೋಡಿ. ನಾನು ಲೇಖಕ, ನೀನು ಆಫೀಸರ್, ನೀವು ಹೇಳ್ಬೋದು ಅದನ್ನು ಕನ್ನಡಕ್ಕೆ ಅನುವಾದ ಮಾಡಿ ಗೂಗಲ್ಗೆ ಹೋಗಿ ಡೋಂಟ್ ಟ್ರೈ, ಯು ಟೀಚ್ ದಮ್ ಆಫೀಸರ್, ದಟ್ಸ್ ಫೈನ್. ಸರ್ವನಾಮಗಳಿಗೆ ಸೇರಿಸಿ ನೋಡಿ. ಈಗ ಇಲ್ಲಿ ಇದು ನಾನು ಕ್ಲಾಸಿಗೆ ಬರುವಾಗ ಹೇಳ್ತೇನೆ, ಬೇಕಾದ್ರೆ ಒಂದು ದಿವಸ ಕ್ಲಾಸಿಗೆ ಬರ್ತೇನೆ. ಈಗ ವರ್ತಮಾನ ಕಾಲ ಮಾಡುವುದು ಹೇಗೆ? ನನ್ನ ಹತ್ರ ಸರ್ವನಾಮ ಇದೆ, ನಾನು ನೀನು ಇದೆ, ನನ್ನ ಹತ್ರ ಕೆಲವು ನಾಮಪದಗಳು ಕೂಡ ಇದೆ. ಈಗ ವರ್ಬ್ಗೆ ಸೇರಿಸುವಾಗ ನೋಡಿ, ನಾನು ನಾಳೆ ಬರುತ್ತೇನೆ, ಎ ಇದೆ ನೋಡಿ. ನೀನು ಬರುತ್ತಿ, ಇ ಇದೆ ಅಲ್ಲಿ. ಅವನು ಬರುತ್ತಾನೆ, ಆ ಇದೆ ಅಲ್ಲಿ. ಅವಳು ಬರುತ್ತಾಳೆ, ಲೆ ಇದೆ. ಕೆಂಪು ಅಕ್ಷರದಲ್ಲಿ ಕೊಟ್ಟಿದ್ದೇನಲ್ಲ, ಅವರು ಬರುತ್ತಾರೆ, ರೇ, ಅದು ಬರುತ್ತದೆ. ಈ ಎ, ಇ, ಆ, ಲೆ, ರ, ದ ಇಷ್ಟು ಕಲ್ತ್ರೆ ವರ್ತಮಾನ ಕಾಲ ಬಂತು. ನೀವು ಯಾವ ವರ್ಬ್ಗೆ ಕೂಡ ಸೇರಿಸಬಹುದು, ಅದು ಈಸಿಯಾಗಿ ಸೇರಿಸಬಹುದು. ಆದ್ರೆ ಈ ಆರನ್ನು ಮಾತ್ರ ಕಲಿಬೇಕು ಅಷ್ಟೇ. ಓಕೆ. ಆಮೇಲೆ ವಿಭಕ್ತಿಗಳು ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ, ಮೇ ಟೇಕ್ ಟೈಮ್. ನೋಡಿ, ಪ್ರಥಮ ವಿಭಕ್ತಿ ಮನೆ, ಮನೆಯು. ದ್ವಿತೀಯ ವಿಭಕ್ತಿ ಮನೆ ಅನ್ನು, ಮನೆಯನ್ನು. ಇದಕ್ಕೆ ನಾನು ಹೇಳಿದ್ದು ಇದು ಸಿಂಪಲ್ ವರ್ಡ್ಸ್, ಸಿಂಪಲ್ ವರ್ಡ್ಸ್. ಮನೆ, ಅಣ್ಣ, ಅಪ್ಪ, ಅಕ್ಕ, ರಸ್ತೆ, ಮೆಟ್ರೋ ಇದನ್ನು ಬಳಸಿಕೊಂಡ್ರೆ ಸಾಕು. ಅದೇನು ನಾವು ಯಾವುದು ಕೃಷ್ಣ, ರಾಮ ಅವೆಲ್ಲ ಹೇಳ್ಬೇಕಾಗಿಲ್ಲ. ಅದು ಅಡ್ವಾನ್ಸ್ ಲೆವೆಲ್ ಅಲ್ಲಿ ಓದಿಕೊಳ್ಬೇಕು ನಾವು. ಪುರಾಣಗಳು, ಕಾವ್ಯಗಳು, ದಟ್ಸ್ ಡಿಫರೆಂಟ್ ಆಲ್ ಟುಗೆದರ್. ಬಟ್ ಸಿ, ಕ್ಲಿಯರ್ ಡಿಫರೆನ್ಸ್ ಏನಂದ್ರೆ, ಟೀಚಿಂಗ್ ಲಿಟ್ರೇಚರ್ ಈಸ್ ಡಿಫರೆಂಟ್ ಫ್ರಮ್ ಟೀಚಿಂಗ್ ಲ್ಯಾಂಗ್ವೇಜ್. ಟೀಚಿಂಗ್ ಲ್ಯಾಂಗ್ವೇಜ್ ಇಸ್ ಡಿಫರೆಂಟ್ ಫ್ರಮ್ ಟೀಚಿಂಗ್ ಲಿಟ್ರೇಚರ್. ನಮ್ಮಲ್ಲಿ 1ನೇ ಕ್ಲಾಸಿಂದ ಏನ್ ಪ್ರಾಬ್ಲಮ್ ಮಾಡಿದ್ದಾರೆ ಅಂದ್ರೆ, ಲ್ಯಾಂಗ್ವೇಜ್ ಟೀಚಿಂಗ್ ಅನ್ನು ಲಿಟ್ರೇಚರ್ ಟೀಚಿಂಗ್ ಆಗಿ ಕನ್ವರ್ಟ್ ಮಾಡಿದ್ದಾರೆ. ಆದ್ರೆ ನೀವು 2ನೇ ಕ್ಲಾಸಿನ ಪುಸ್ತಕ ನೋಡಿದ್ರೆ ಕುವೆಂಪು ಪದ್ಯ ಇದೆ, ಕರೆಕ್ಟ್. ಅದು ಸರ್ವ ಜನಾಂಗದ ಶಾಂತಿಯ ತೋಟ ಬೇಕು. ಆಗ ಉತ್ತರ ಕರ್ನಾಟಕದಲ್ಲಿ ಬಿಡ್ತಾರ, ಕುವೆಂಪು ಡಾಲ್ ದಿಯಾ, ಹಮಾರ ಬೇಂದ್ರೆ ಡಾಲ್ ದೋ, ಸೊ ಬೇಂದ್ರೆ ಹಾಕಿದ್ರು. ಅಥವಾ ಹೈದರಾಬಾದ್ ಕರ್ನಾಟಕದ हमारे शांत रस का क्यों छोड़ दिया आपने, वो तो गजल लिखने वाला छोड़ो, वो भी डाल दिया. सो अल्टीमेटली इट्स अ लिटरेरी टेक्स्ट. कहाँ लैंग्वेज कहाँ है? सो हमें सिखाना पड़ेगा लैंग्वेज, नॉट लिटरेचर. लिटरेचर लेटर स्टेज, इंटरमीडिएट लेवल, एडवांस लेवल में वो चाहिए. अभी तो नहीं चाहिए, बिल्कुल नहीं चाहिए. सो ವಿಭಕ್ತಿ ಹೇಳಿಕೊಡ್ಬೇಕು. ಹೀಗೆ ನಾನು ನಿಮಗೆ ಏನು ಕೊಟ್ಟಿದ್ದೇನೆ ಟೆಕ್ಸ್ಟ್ ಅದರಲ್ಲಿ 15 ಪಾಠಗಳಿದೆ. ನಾನು ಬರೀ 6 7 ಹೇಳಿದೆ. ಈ 15 ಪಾಠಗಳನ್ನ ನೀವು ಸಿಂಪಲ್ ಆಗಿ ಮಕ್ಕಳಿಗೆ ಹೇಳಿಕೊಟ್ರೆ ಅವರು ಬೋರ್ಡ್ ಓದ್ತಾರೆ. ನಾನು ಏನಪ್ಪಾ ನಿನ್ನ ಹೆಸರು ಅಂದ್ರೆ, ನನ್ನ ಹೆಸರು ಹುಸೇನ್ ಅಂತ ಹೇಳ್ತಾನೆ ಅವನು. ನೀ ಎಲ್ಲಿಗೆ ಹೋಗ್ತೀಯ ಅಂದ್ರೆ, ನಾನು ಮನೆಗೆ ಹೋಗ್ತೇನೆ ಅಂತ ಹೇಳ್ತಾನೆ. ನೀನು ಕ್ಲಾಸಿಗೆ ಯಾವಾಗ ಬರ್ತೀಯ ಅಂದ್ರೆ, ನಾನು ನಾಳೆ ಬರ್ತೇನೆ ಅಂತ ಹೇಳ್ತಾನೆ. ದಟ್ಸ್ ಇನಫ್, ದಟ್ಸ್ ಇನಫ್. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್. ಏನಾದ್ರು ಪ್ರಾಬ್ಲಮ್ ಇದ್ರೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಯಾವಾಗಲೂ ನಿಮ್ಮ ಸಹಾಯಕ್ಕಿರ್ತದೆ. ಬೆಂಗಳೂರಿನಲ್ಲಾದ್ರೆ ನೀವು ಹೇಳಿದ ದಿವಸ ನಾನು ಆ ಕ್ಲಾಸಿಗೆ ಬರ್ತೇನೆ, ಹೆಲ್ಪ್ ಮಾಡ್ತೇನೆ. ಕರ್ನಾಟಕದ ಬೇರೆ ಬೇರೆ ಕಡೆ ಕ್ಲಾಸ್ ಮಾಡಿದ್ರೆ ನನಗೆ ಒಬ್ಬರಿಗೆ ಓಡಾಡಲಿಕ್ಕೆ ಕಷ್ಟ ಆದ್ರೆ, ನಮ್ಮಲ್ಲಿ 75 ಟೀಚರ್ಸ್ ಅನ್ನ ನಾವು ಟ್ರೈನ್ ಮಾಡಿದ್ದೇವೆ. ನಮ್ಮ ಕಾರ್ಯದರ್ಶಿಗಳು ಇಲ್ಲೇ ಇದ್ದಾರೆ, ಟ್ರೈನ್ಡ್ ಟೀಚರ್ಸ್ ಮಾಡಿದ್ದೇವೆ. ಇದನ್ನು ಹೆಂಗೆ ನಾವು ಪಾಠ ಮಾಡಬೇಕು ಅಂತ ಅದನ್ನ ನೀವು ಆಕ್ಟಿವ್ ಆಗಿ, ಅಂದ್ರೆ ಒಂದು ರೆಡಿಮೇಡ್ ಪುಸ್ತಕ ಹಿಡ್ಕೊಂಡು ಕ್ಲಾಸಲ್ಲಿ ಹೋಗಿ ಪಾಠ ಮಾಡೋದು ಬೇರೆ. ಸ್ವಲ್ಪ ಪ್ರಿಪೇರ್ ಮಾಡಿ ಹೋಗಿ ಮಕ್ಕಳನ್ನ ಆಕ್ಟಿವ್ ಆಗಿ ಇನ್ವಾಲ್ವ್ ಮಾಡಿ. ಅಂದ್ರೆ ಇಟ್ ಈಸ್ ನಾಟ್ ಟೀಚರ್ ಸೆಂಟರ್ಡ್ ಟೀಚಿಂಗ್, ಇಟ್ ಈಸ್ 100% ಲರ್ನರ್ ಓರಿಯೆಂಟೆಡ್ ಟೆಕ್ಸ್ಟ್. ಕಲಿಯುವವನನ್ನು ಕೇಂದ್ರದಲ್ಲಿ ಇಟ್ಟುಕೊಂಡು ಹೇಳಿಕೊಡೋದೇವಿಲ್ಲ. ನಮ್ಮಲ್ಲಿ ಬಹಳ ಟೀಚರ್ಸ್ ಓರಿಯೆಂಟೆಡ್. ನಾವು ಮಾಡ್ಕೊಂಡು ಹೋಗೋದು, ಕ್ಲಾಸಲ್ಲಿ ಹೋಗೋದು, ನೋಡೋದು, ಪಾಠ ಮಾಡೋದು, ಬರೋದು. ಟೀಚರ್ಸ್ ಓರಿಯೆಂಟೆಡ್ ಅಲ್ಲ, ಅದನ್ನು ಕಂಪ್ಲೀಟ್ ಶಿಫ್ಟ್ ಮಾಡಿ ಲರ್ನರ್ ಓರಿಯೆಂಟೆಡ್ ಆಗಿ ಕನ್ವರ್ಟ್ ಮಾಡಿದ್ದೇವೆ. ಆದ್ದರಿಂದ ಟೀಚರ್ಸ್ ಸ್ವಲ್ಪ ಕೆಲಸ ಮಾಡಬೇಕಾಗ್ತದೆ. ಒಂದು 30 ಮಿನಿಟ್ಸ್ ಕ್ಲಾಸಿಗೆ ಹೋಗ್ಲಿಕ್ಕೆ ಮೊದಲು ಇವತ್ತು ನಾನು ಏನು ಪಾಠ ಮಾಡ್ತೇನೆ, ಏನು ಉದಾಹರಣೆ ಕೊಡ್ತೇನೆ ಅಂತ. ಮತ್ತೆ ನಿನ್ನೆ ನಾನು ಆಲ್ರೆಡಿ ಹೇಳಿಕೊಟ್ಟಿದ್ದೇನೆ, ನಿನ್ನೆ ನಾನು ನೀನು ಹೇಳಿಕೊಟ್ಟಿದ್ದೇನೆ. ಇವತ್ತು ಅದನ್ನು ನಾನು ಹೆಂಗೆ ಕಂಟಿನ್ಯೂ ಮಾಡ್ತೇನೆ ಅಂತ ಒಂದು ಲಿಂಕ್ ಇದೆಯಲ್ಲ ಈ ಪಾಠಗಳಿಗೆ, ಅದನ್ನು ನಾನು ಕರೆಕ್ಟ್ ಆಗಿ ಅದರಲ್ಲಿ ಕೊಟ್ಟಿದ್ದೇನೆ. ದಯವಿಟ್ಟು ಇಷ್ಟನ್ನ ಮಾಡಿ. ಪ್ರಾಬ್ಲಮ್ ಇದ್ರೆ ಐ ಆಮ್ ಆಲ್ವೇಸ್ ವಿತ್ ಯು. ಥ್ಯಾಂಕ್ ಯು ವೆರಿ ಮಚ್. ನಮ್ಗೇನ್ ಅನಿಸ್ತಾ ಇದೆ, ಈಗ ನಾವು ಇಂಗ್ಲಿಷ್ ಭಾಷೆಯಿಂದ ಕನ್ನಡವನ್ನು ಕಲಿಸೋದಕ್ಕೆ ಪ್ರಯತ್ನ ಮಾಡ್ತಿದ್ವಿ. ಇದನ್ನ ನಾವು ಉರ್ದು ಭಾಷೆಯಿಂದ ಕನ್ನಡ ಕಲಿಸೋದು ಇರ್ತಿದ್ರೆ
ಅದು ಬೇಕಾದ್ರೆ ಮಾಡ್ಬೋದು. ಬಹುಶಃ ಈಗ ಇದು ಏನಿಂದ ಆ ಅಂತ ಹೇಳ್ತಾ ಇದೀವಿ, ಆದ್ರೆ ಅದಕ್ಕೆ ಅಲೀಫ್ನಿಂದ ಆ, ಅಲೀಫ್ ಬದ್ ಆದಿಂದ ಆ ಅಂತ ಹೇಳ್ಬಿಟ್ರೆ ನಾವು ಬಹುಶಃ ಇದು ಬಹಳ ಸುಲಭ ಅಂತ ಆಗುತ್ತೆ. ರಾಜ್ಯ ಮಟ್ಟದಲ್ಲಿ ನಾವು ಇದನ್ನ ಮಾಡಬಹುದು ಅಂತ. ಇದಕ್ಕೆ ತಾವು ನಮ್ಮ ಉರ್ದು ಅಕಾಡೆಮಿ ಸಹಾಯನೂ ಪಡೆದ್ರೆ ಅದನ್ನ ನಾವು ಸಾಫ್ಟ್ವೇರ್ ಸಲ್ಲಿಸಿದ್ರೆ ಅದನ್ನ ಮಾಡ್ಕೊಡ್ತೀವಿ. ಅದರಿಂದ ಎಲ್ರಿಗೂ ಅನುಕೂಲ ಆಗುತ್ತೆ ಅಂತ ಹೇಳ್ತೀನಿ. ಅನುಮತಿ ಕೊಟ್ರೆ ನಾವು ಕರ್ನಾಟಕ ಉರ್ದು ಅಕಾಡೆಮಿಯಿಂದ ನಾವು ಅನುವಾದ ಮಾಡ್ತೀವಿ. ಇದು ಬೇಕಾದ್ರೆ 3 ಲ್ಯಾಂಗ್ವೇಜ್ ಇಟ್ಕೊಳ್ಳೋಣ ಸರ್, ಕನ್ನಡ, ಉರ್ದು, ಇಂಗ್ಲಿಷ್, ತ್ರಿಭಾಷಾ. ಅನುವಾದ ಮಾಡಬೇಡಿ, ಕ್ರಿಯೇಟ್ ಮಾಡಿ. ಈ ಪ್ಯಾನಲ್ ಅನ್ನು ಇಟ್ಟುಕೊಂಡು ಕೋರ್ಸ್ ಇದೆ, ಅದರಲ್ಲಿ 30 ದಿನಗಳಲ್ಲಿ ನೀವು ಉರ್ದೂನು ಕಲಿಬಹುದು. ಕನ್ನಡದವರು ಉರ್ದೂನು ಕಲಿಯಕ್ಕೆ ನಾವು ಒಂದು ಸ್ಟೆಪ್ ತಗೋಬೇಕಾಗಿದೆ. ಅದು ತಮ್ಮ ಸಹಾಯದಿಂದ ನಾವು ತಗೊಳ್ತೀವಿ. ನೀವು ಕನ್ನಡ ಇಂಗ್ಲಿಷ್ ಇಂದ ನೀವು ಕನ್ನಡ ಕಳಿಸ್ತಾ ಇದ್ದೀರಾ ಓಕೆ. ಆದಷ್ಟು ನಮ್ಮ ಧರ್ಮಗುರುಗಳು ಇರಲಿ, ಅದರ ಸ್ಟೂಡೆಂಟ್ ಇರಲಿ, ಅವರಿಗೆ ಇಂಗ್ಲಿಷೇ ಗೊತ್ತಿಲ್ಲ. ಸೊ ಹಂಗಾಗಿ ಉರ್ದು, ಕನ್ನಡ, ಇಂಗ್ಲಿಷ್ ನೀವು ಮೂರೋ ಸೇರಿಸಿದ್ರೆ ಒಂದು ಕಡೆ ಕನ್ನಡನೋ ಲರ್ನ್ ಮಾಡ್ಕೊಳ್ತಾರೆ, ಎರಡನೇ ಕಡೆ ಯಾರು ಸ್ವಲ್ಪ ಅದನ್ನ ನ್ಯೂಟ್ರಲ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಇದೆ ಅವರು ಉರ್ದುನೋ ಕಲ್ತ್ಕೊಳ್ತಾರೆ ಅವರು. ಇದು ಒಂದು ಸ್ವಲ್ಪ ಇನಿಷಿಯೇಟಿವ್ ಮಾಡಿ ನಿಮ್ಮ ಪಿಪಿಟಿ ಇಲ್ಲ, ನೀವು ಪಿಪಿಟಿ ದಲ್ಲೇ ನೀವು ಸೇರಿಸ್ಕೊಂಡ್ರೆ ಬಹಳ ಚೆನ್ನಾಗಿದೆ ಸರ್. ಈಗಾಗಲೇ ಪ್ರೊಫೆಸರ್ ಡಾಕ್ಟರ್ ಪುರುಷೋತ್ತಮ್ ಬಿಲಿಮಡೆ ಅವರು ನಮಗೆ ಕನ್ನಡ ಕಲಿಕೆಯ ಬಗ್ಗೆ ಯಾವ ರೀತಿ ನಾವು ಸರಳವಾಗಿ ನಾವು ಕನ್ನಡವನ್ನು ಕಲಿಬಹುದು ಅಂತ ಒಂದು ನಮಗೆಲ್ಲ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಅದನ್ನು ನಾವು ಹಂತ ಹಂತವಾಗಿ ನಾವು ಜಾರಿ ಮಾಡಬೇಕಾಗಿದೆ. ನಾವು ಮೈನಾರಿಟಿ ಕಮಿಷನ್ ಇಂದ ಎಲ್ಲ ಮಾಡ್ತೀವಿ.